ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಕಡೆ ಇಡೀ ಜಗತ್ತು ಯುದ್ಧದಲ್ಲಿ ಬೇಯ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ಆಯಿತು, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆಯಿತು, ಇದೀಗ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದದ್ದು. ಜಾಗತಿಕವಾಗಿ ಅಲ್ಲಲ್ಲಿ ಕದನ ವಿರಾಮಗಳನ್ನು ಉಲ್ಲಂಘಿಸುವ ಮುಖಾಂತರ ಜಾಗತಿಕವಾಗಿ ಯುದ್ಧಗಳು ಸಂಭವಿಸ್ತಾ ಇವೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಒಂದು ಮಾತು ಹೇಳಿದ್ರಲ್ಲ, 2 ದೇಶಗಳ ನಡುವೆ ಪರಸ್ಪರ ವಿಶ್ವಾಸ ಕಳೆದುಕೊಳ್ತಾ ಇರೋದು ಅದಕ್ಕೆ ಕಾರಣ ಅಂತ. ಅದೇ ರೀತಿಯಾಗಿ ಜಗತ್ತಿನ ಪರಿಸ್ಥಿತಿ ಇವತ್ತಿದೆ. ಇದರ ಭಾಗವಾಗಿ ಶುರುವಾಗಿದ್ದಂತಹ ಅಮೆರಿಕ ಮತ್ತು ಇರಾನ್ ಯುದ್ಧ ಇದೀಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ, ಮುಕ್ತಾಯ ಆಗ್ತಾ ಇದೆ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತು. ಸರಿಸುಮಾರು 107ರಿಂದ 108 ದಿನಗಳ ಸುದೀರ್ಘ ಯುದ್ಧ ಅಮೆರಿಕ ಮತ್ತು ಇರಾನ್ಗಾಯಿತು. ಮೊನ್ನೆ ಭಾನುವಾರವಷ್ಟೇ ಅಮೆರಿಕ ಮತ್ತು ಇರಾನ್ ಈ ಒಪ್ಪಂದ ಮಾತುಕತೆಗೆ ಒಂದು ಡಿಜಿಟಲ್ ಸಹಿಯನ್ನು ಹಾಕಿತ್ತು. ಡಿಜಿಟಲ್ ಸಹಿ ಹಾಕಿದ್ರು, ವ್ಯಾನ್ಸ್ ಹಾಕಿದ್ರು. ಅದಾದ ನಂತರ ಇರಾನ್ ಪರವಾಗಿ ಅಲ್ಲಿಯ ರಾಜತಾಂತ್ರಿಕರು ಕೂಡ ಅದಕ್ಕೆ ಸಹಿ ಮಾಡೋ ಪ್ರಯತ್ನ ಆಯಿತು. ಇದೀಗ G7 ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಂತಹ ಡೊನಾಲ್ಡ್ ಟ್ರಂಪ್ ಕೂಡ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ್ದಾರೆ. ಹಾಗಾದರೆ ಏನೆಲ್ಲ ಬೆಳವಣಿಗೆ ಆಯಿತು? ಈ ಸಹಿ ಹಾಕಿದ್ದರ ಪರಿಣಾಮವಾಗಿ ಅಮೆರಿಕಕ್ಕೇನು ಲಾಭ, ಅಮೆರಿಕಕ್ಕೇನು ಲಾಸು, ಇರಾನ್ಗೇನು ಲಾಭ, ಇರಾನ್ಗೇನು ಲಾಸು, ಇದಾದ ನಂತರ ಏನೆಲ್ಲ ಬೆಳವಣಿಗೆಗಳು ಕಳೆದ 107-108 ದಿನಗಳಿಂದ ಆಗ್ತಾ ಹೋಯಿತು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇ ಮೊದಲ ಸುದ್ದಿ, ಅಮೆರಿಕ ಇರಾನ್ ಒಪ್ಪಂದ ಮಾತುಕತೆಗೆ ಅಂತಿಮ ಮುದ್ರೆ. ನಾವು ಅನೇಕ ಬಾರಿ ಇದೇ ಡಿಎನ್ಎಲ್ಲಿ ಚರ್ಚೆ ಮಾಡಿದ ಹಾಗೆ ಯುದ್ಧ ನಡೀತಾ ಇದ್ದದ್ದು ಕೇವಲ ತ್ರಿಕೋನಾಕೃತಿಯಲ್ಲಿ 3 ದೇಶಗಳು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಇರಾನ್ ಎದುರಿಸ್ತಾ ಇತ್ತು, ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇತ್ತು. ಹಾಗಾದರೆ ಪರಿಣಾಮ ಈ 3 ದೇಶಗಳಿಗೆ ಮಾತ್ರ ಆಯ್ತಾ? ಸಾಧ್ಯ ಇಲ್ಲ. ಮಧ್ಯಪ್ರಾಚ್ಯದ UAE, ಸೌದಿ ಅರೇಬಿಯಾ, ಕತಾರ್, ಬಹರೇನ್, ಪಕ್ಕದ ಒಮಾನ್ ದೇಶ, ಇವರೆಲ್ಲರೂ ಕೂಡ ಇದರ ನಷ್ಟವನ್ನು ಅನುಭವಿಸೋದಕ್ಕೆ ಶುರು ಮಾಡಿದರು. ಅವ್ರ ಜೊತೆ ಭೌಗೋಳಿಕವಾದಂತಹ ಗಡಿಯನ್ನು ಹಂಚಿಕೊಂಡಿದ್ದಾರೆ, ಅಕ್ಕಪಕ್ಕದಲ್ಲಿದ್ದಾರೆ, ಅವ್ರ ನಷ್ಟವನ್ನು ಅನುಭವಿಸಿದ್ರು. ಓಕೆ, ಒಪ್ಪಿಕೊಳ್ಳೋದು. ಭಾರತದ ಕಟ್ಟ ಕಡೆಯ ಹಳ್ಳಿಗೂ ಕೂಡ ಅಮೆರಿಕ ಮತ್ತು ಇರಾನ್ ಯುದ್ಧದ ಪರಿಣಾಮ ಬಂತಲ್ಲ. ಹಾಗಾದರೆ ಈ ಯುದ್ಧ ಕೇವಲ ಅಮೆರಿಕ, ಇರಾನ್, ಇಸ್ರೇಲ್ಗೆ ಸೀಮಿತವಾಗಿರಲಿಲ್ಲ. ಜಗತ್ತಿನ ಮೂಲೆ ಮೂಲೆಗೂ ಕೂಡ ಇದು ಹರಡಿ ಹೋಗಿಬಿಟ್ಟಿತ್ತು. ಯಾಕೆ? ಒಂದೇ ಒಂದು ಕಾರಣ, ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದ್ದಕ್ಕೆ. ತೈಲದ ಅಭಾವ ಸೃಷ್ಟಿಯಾಯಿತು. ತೈಲದ ಅಭಾವ ಸೃಷ್ಟಿಯಾದಾಗ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದಾಗ ಒಟ್ಟಾರೆ ದೇಶದ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ಅಂಥದ್ದೇ ಪರಿಸ್ಥಿತಿ ಭಾರತ ಸೇರಿದಂತೆ ಪಕ್ಕದ ಪಾಕಿಸ್ತಾನ, ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಅನುಭವಿಸಿದ್ದು. ಅತ್ಯಂತ ಪ್ರಗತಿಶೀಲ ದೇಶಗಳನ್ನು ನಾವು ಕರಿತೇವಲ್ವಾ, ಯುರೋಪಿಯನ್ ಯೂನಿಯನ್ ಕೂಡ ಇದರ ಪೆಟ್ಟನ್ನು ತಿಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದೀಗ ಯುದ್ಧದ ಭಾಗವಾಗಿ ಮಾತುಕತೆಗಳಾಗಿದ್ದು ಕೇವಲ 2 ದೇಶಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಜಾಗತಿಕವಾಗಿಯೂ ಕೂಡ ಒಳ್ಳೇದು ಮಾಡ್ತಾ ಇದೆ. ಇದರ ಜೊತೆಗೆ ಇರಾನ್ಗೆ ಒಂದು $300 ಬಿಲಿಯನ್ ಹಣವನ್ನು ಕೂಡ ಅಮೆರಿಕ ಕೊಡ್ತಾ ಇದೆ. ಅದರ ಆಸ್ತಿಯನ್ನ ಏನು ಫ್ರೀಸ್ ಮಾಡಲಾಗಿತ್ತು, ಆ ಹಣದ ಜೊತೆಗೆ $300 ಬಿಲಿಯನ್ ಹಣ. ನಿನ್ನೆ ಅದರ ಬಗ್ಗೆ ಸುದೀರ್ಘವಾಗಿ ನೋಡಿದ್ದೀವಿ. ಹಾಗಾದರೆ ಏನು ಬೆಳವಣಿಗೆಗಳಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಬಿಗ್ ಬ್ರೇಕ್ ಬಿದ್ದಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಐತಿಹಾಸಿಕ ಶಾಂತಿ ಒಪ್ಪಂದದ ಮಾತುಕತೆ ಇದೀಗ ಅಂತಿಮ ಆಗಿದೆ. ಅಂತಿಮ ಮುದ್ರೆಯನ್ನು ಒಪ್ಪಲಾಗಿದೆ. ವರ್ಸೈಲ್ಸ್ನ ಅರಮನೆಯ ಭೋಜನ ಕೂಟದಲ್ಲೇ ಟ್ರಂಪ್ ಡಿಜಿಟಲ್ ಸಹಿ ಹಾಕಿದ್ರು. ಇತ್ತ ಟೆಹರಾನ್ನಿಂದಲೂ ಕೂಡ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಎಲ್ಲ ಒಪ್ಪಿಗೆ ಕೊಟ್ಟರು. ನಾಳೆ ಸಭೆ ಆಗಬೇಕಾಗಿತ್ತು ಜಿನೇವಾದಲ್ಲಿ. ಆ ಸಭೆಯನ್ನು ರದ್ದು ಮಾಡಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಅದಕ್ಕೆ ರದ್ದು ಮಾಡೋದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿತ್ತು. ಇದೀಗ ರದ್ದಾಗಿ ಡೊನಾಲ್ಡ್ ಟ್ರಂಪ್ ಅವರು G7 ಶೃಂಗಸಭೆ ಫ್ರಾನ್ಸ್ನ ವರ್ಸೈಲ್ ಅರಮನೆಯಲ್ಲಿ ಒಂದು ಫ್ರೆಂಚ್ ಅಧ್ಯಕ್ಷರು ಒಂದು ಅದ್ದೂರಿಯಾದಂಥ ಔತಣಕೂಟವನ್ನು ಏರ್ಪಡಿಸಿದ್ರು. ಆ ಔತಣಕೂಟದಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಸಹಿ ಮಾಡಿದರು. ಭಾನುವಾರ ಡಿಜಿಟಲ್ ಸಹಿ ಆಗಿತ್ತು. JD ವ್ಯಾನ್ಸ್ ಮತ್ತು ಮೊಹಮ್ಮದ್ ಬಾಗರ್ ಗಲಿಬಾಬ್ ಇವರೆಲ್ಲ ಸೈನ್ ಮಾಡಿದ್ರು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಇದೀಗ ಅಧಿಕೃತವಾಗಿ ಅದಕ್ಕೆ ಸಹಿ ಮಾಡಿದ್ದಾರೆ. ಆ ಮುಖಾಂತರ ಇರಾನ್ ಕೂಡ ಇದನ್ನು ಒಪ್ಪಿಕೊಂಡಿದೆ. ಮಸೂದ್ ಪೆಜಿಶ್ಕಿಯಾನ್ ಕೂಡ ಇದಕ್ಕೆ ಸಹಿ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಂದರೆ ನಾಳೆ ಮಾತುಕತೆಗಳಾಗುತ್ತೆ. ನಾಳೆಯ ಮಾತುಕತೆಯ ನಂತರ ಇದೆಲ್ಲವೂ ಕೂಡ ಅಧಿಕೃತವಾಗಿ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದಕ್ಕಿಂತ ಮೊದಲೇ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಮಾಡಿರೋದು. G7 ಶೃಂಗಸಭೆಯ ನಂತರ ವರ್ಸೈಲ್ ಅರಮನೆಯಲ್ಲಿ ಆಹ್ವಾನವನ್ನು ಕೊಡಲಾಯಿತು. ಒಂದು ಚಿನ್ನದ ಲೇಪನ ಅಂತೆಲ್ಲ ಹೇಳ್ತಾರೆ ಅದಕ್ಕೆ. ಆ ಅರಮನೆಯಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಸೈನ್ ಮಾಡಿದ್ರು.
ಒಂದು ಗಮನಿಸಬೇಕಾದಂತಹ ಮಹತ್ವದ ಬೆಳವಣಿಗೆ ಅಂತ ಹೇಳಿದರೆ, ಯಾವ ಅರಮನೆಯಲ್ಲಿ ಕುಳಿತುಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧದ ಸಂಬಂಧಪಟ್ಟಂತೆ ಬ್ರೇಕ್ ಹಾಕೋದಕ್ಕೆ ಒಪ್ಪಂದ ಮಾತುಕತೆಗೆ ಸಹಿ ಹಾಕಿದ್ದಾರಲ್ಲ, ಅದೇ ಅರಮನೆಯಲ್ಲಿ 1919 ಜೂನ್ 28ನೇ ತಾರೀಕಿಗೆ ಒಂದು ಬೆಳವಣಿಗೆ ಆಗಿತ್ತು. 1919 ಜೂನ್ 28ನೇ ತಾರೀಕಿಗೆ ಯಾವುದು ಅಂತ ಹೇಳಿದರೆ, ಪ್ರಥಮ ಮಹಾಯುದ್ಧ ಏನು ನಡೆದಿತ್ತು, ಈ ಪ್ರಥಮ ಮಹಾಯುದ್ಧದ ಅಂತಿಮ ಮುದ್ರೆಯನ್ನು ಕೂಡ ಇದೇ ಅರಮನೆಯಲ್ಲಿ ಒತ್ತಲಾಗಿತ್ತು. ಅದಾಗಿ 107 ವರ್ಷಗಳ ನಂತರ ಅಮೆರಿಕ ಮತ್ತು ಇರಾನ್ ನಡುವೆ ಈ ಯುದ್ಧಕ್ಕೆ ಬ್ರೇಕ್ ಹಾಕಲಾಗಿದೆ. ಇದೇ ಅರಮನೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧದ ಯುದ್ಧವನ್ನು ಇದೀಗ ಅಂತಿಮವಾಗಿ ಕೊನೆಗೊಳಿಸುವ ಒಂದು ಒಪ್ಪಂದದ ಮಾತುಕತೆಗೆ ಸಹಿ ಹಾಕಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಏನಿದು 14 ಅಂಶಗಳ ಒಪ್ಪಂದ. ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಯಾವೆಲ್ಲ ಬೇಡಿಕೆಗಳನ್ನು ಅಮೆರಿಕ ಇಟ್ಟಿದೆ, ಇರಾನ್ನ ಪ್ರತಿಕ್ರಿಯೆ ಏನು ಅಂತ. ಉಭಯ ದೇಶಗಳ 14 ಅಂಶಗಳ ಬಗ್ಗೆ, ಲೆಬನಾನ್ ಸೇರಿದಂತೆ ಎಲ್ಲ ರಂಗಗಳಲ್ಲೂ ಕೂಡ ಮಿಲಿಟರಿ ಕಾರ್ಯಾಚರಣೆ ಅಂತ್ಯ ಆಗಬೇಕು ಅಂತ ಇರಾನ್ ಮೊದಲ ದಿನದಿಂದಲೂ ಕೂಡ ಎಲ್ಲ ರಂಗಗಳು, ನೀವು ನೋಡಿ, ಅದು ಹಮಾಸ್ ಆಗಿರ್ಬೋದು, ಹೆಜ್ಬುಲ್ಲಾ ಆಗಿರ್ಬೋದು, ಹೌತಿ ಆಗಿರ್ಬೋದು, ಈ ರೆಸಿಸ್ಟೆನ್ಸ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿ ಇರಾನಿನ ತನ್ನ ಮಿತ್ರರನ್ನೆಲ್ಲನೂ ಕೂಡ ಒಗ್ಗಟ್ಟು ಮಾಡಿಕೊಂಡು ಇಸ್ರೇಲ್ ವಿರುದ್ಧ ಹೋರಾಟ ಮಾಡುತ್ತಲ್ಲ, ಆ ರೆಸಿಸ್ಟೆನ್ಸ್ ಗ್ರೂಪನ್ನು ಆಕ್ಟಿವ್ ಮಾಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ರು. ಈ ಯುದ್ಧ ಶುರುವಾದ ಮೇಲೆ ಇಸ್ರೇಲ್ ಏನು ಮಾಡ್ತು, ಲೆಬನಾನ್ ಮೇಲೆ ದಾಳಿ ಮಾಡೋದಕ್ಕೆ ಶುರುವಾಯಿತು. ಲೆಬನಾನ್ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಆಗಬಾರ್ದು ಅಂತ ನಾವು ಅನೇಕ ಬಾರಿ ಹೇಳಿದ್ದೀವಿ. ಸಿರಿಯಾ ಮುಖಾಂತರ ಹೆಜ್ಬುಲ್ಲಾಗೆ ಸಹಾಯ ಸಿಗುತ್ತೆ, ಸಿರಿಯಾವನ್ನು ಟಾರ್ಗೆಟ್ ಮಾಡುವ ಮುಖಾಂತರ ಇಸ್ರೇಲ್ ಅವರು ದಾಳಿ ಮಾಡ್ತಾರೆ ಅಂತ. ಹೀಗಾಗಿ ಇವರು ಹೇಳ್ತಾ ಇದ್ದಾರೆ, ಎಲ್ಲ ವಲಯಗಳಲ್ಲೂ ಕೂಡ ಈ ಮಿಲಿಟರಿ ಕಾರ್ಯಾಚರಣೆ ಅಂತ್ಯ ಆಗುವುದು. ಅದಾದ ನಂತರ ಪರಸ್ಪರ ಸಾರ್ವಭೌಮತ್ವಕ್ಕೆ ಗೌರವ ಕೊಡೋದಕ್ಕೆ ಅಮೆರಿಕ ಮತ್ತು ಇರಾನ್ ಅವರೆಲ್ಲ ಸಮ್ಮತಿಯನ್ನು ಕೊಟ್ಟಿದ್ದಾರೆ. 60 ದಿನಗಳ ಗಡುವನ್ನು ಕೊಟ್ಟಿದ್ದಾರೆ. ಏನಾಗುತ್ತೆ 60 ದಿನಗಳ ಗಡುವಲ್ಲಿ? 60 ದಿನಗಳಲ್ಲಿ ಉಭಯ ದೇಶಗಳು ಮೇಲ್ವಿಚಾರಣೆ ಮಾಡ್ತಾರೆ. ಈಗೇನು ಒಪ್ಪಂದ ಆಗಿದೆ, ಆ ಒಪ್ಪಂದದ ಮಾತುಕತೆಯಂತೆ ಉಭಯ ದೇಶಗಳು ನಡೆದುಕೊಳ್ತಾ ಇಲ್ಲವೋ ಅಂತ ಒಂದು. ಹೆಂಗೆ ಅಂತ ಹೇಳಿದ್ರೆ, ಈಗ ಅಮೆರಿಕ ನಂಬೋದಕ್ಕೆ ಅಸಾಧ್ಯವಾದಂತಹ ದೇಶ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕದನ ವಿರಾಮ ಚಾಲ್ತಿಯಲ್ಲಿ ಇದ್ದಂತಹ ಸಮಯದಲ್ಲಿನೇ ಯಾರು ದಾಳಿ ಮಾಡಿದ್ರು? ಇದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ನಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈ ಭಾಗ ಆಗಿತ್ತು. ಅದನ್ನು ಅಬ್ಸರ್ವೇಷನ್ ಯಾರು ಮಾಡ್ತಾರೆ? ಇರಾನ್ ಕಡೆಯಿಂದ ಮಾಡ್ತಾರೆ. ಅಮೆರಿಕ ಏನು ಅಬ್ಸರ್ವ್ ಮಾಡುತ್ತೆ? ಪರಮಾಣು ಕಾರ್ಯಕ್ರಮದಲ್ಲಿ ಮತ್ತೇನಾದ್ರೂ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರಾ ಇರೋರನ್ನು ಅವ್ರ ಮೇಲೆ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಯುರೇನಿಯಂ ಪುಷ್ಟೀಕರಣ, ಅದ್ರ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ. ಅದರಲ್ಲಿ ಏನಾದರೂ ಕೂಡ ಅದರ 90% ಏರಿಕೆ ಮಾಡೋದಕ್ಕೆ ಏನಾದರೂ ಕೆಲಸ ಮಾಡ್ತಿದ್ದಾರೆ. ಇದನ್ನು ಅಮೆರಿಕ ನೋಡುತ್ತೆ. ಹೀಗಾಗಿ 60 ದಿನಗಳ ಈ ಮೇಲ್ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಮತ್ತೊಂದು, ಹಾರ್ಮುಜ್ ಜಲಸಂಧಿ ಮುಕ್ತ, ತೈಲ ಬೆಲೆ ಇಳಿಕೆ. ಬ್ರೆಂಟ್ ಕಚ್ಚಾ ತೈಲ ದರ ಇಳಿಕೆ ಆಗಿದ್ದನ್ನು ನಾವೆಲ್ಲ ನೋಡಿ, $120 ಆಸುಪಾಸಿಗೆ ಹೋಗ್ಬಿಟ್ಟಿತ್ತು. ಅದು ಇದೀಗ $80 ಆಸುಪಾಸಿಗೆ ಬಂದು ನಿಂತಿದೆ. ತೈಲ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸವಾಗಿದ್ದು ಇದೀಗ ಸರಿಯಾಗಿದೆ ಅಂತ ಸುದ್ದಿಗಳು ಬರ್ತಾ ಇರೋದು. ಹೀಗಾಗಿ ಜಗತ್ತಿನ ಪ್ರಮುಖ ತೈಲ ಮಾರ್ಗವಾದಂಥ ಹಾರ್ಮುಜ್ ಜಲಸಂಧಿ ಮತ್ತೆ ಪುನರ್ ಆರಂಭ ಆಗ್ತಾ ಇದೆ. ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಇರಾನ್ನಿಂದ 60 ದಿನಗಳ ಕಾಲ ಮುಕ್ತ ಅವಕಾಶ ಸಿಗ್ತಾ ಇದೆ. ಅಂದರೆ ಅವರೆಲ್ಲ ಟೋಲ್ ಕಟ್ಟಬೇಕು. ಅದಾದ ನಂತರ 40 ಕ್ವಶನ್ ಇದೆ, ಆ ಪ್ರಿಂಟ್ಔಟ್ ತೆಗೆದುಕೊಂಡು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು. ಇರಾನ್ನ ಮಿತ್ರ ದೇಶ ಅಂದರೆ ಇಸ್ರೇಲ್ನ ಮಿತ್ರ ದೇಶದ ಹಡಗುಗಳನ್ನು ಬಿಡಲ್ಲ, ಅಮೆರಿಕದ ಮಿತ್ರ ದೇಶಗಳ ಹಡಗುಗಳನ್ನು ಬಿಡಲ್ಲ, ನಮ್ಮ ನಿಯಮಗಳನ್ನು ಎಟ್ ಎನಿ ಕಾಸ್ಟ್ ಎಲ್ಲ ಫಾಲೋ ಮಾಡಬೇಕಂತೆಲ್ಲ ಹೇಳಿದ್ರು. ಇದೀಗ 60 ದಿನಗಳ ಕಾಲ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು 30 ದಿನಗಳ ಒಳಗೆ ಸಮುದ್ರದಲ್ಲಿನ ಮೈನನ್ನು ತೆರವುಗೊಳಿಸ್ತಾರೆ. ಅಂದರೆ ಯಾವುದೇ ಹಡಗುಗಳು ಹೋಗಬಾರ್ದು. ಒಂದು ವೇಳೆ ಹಡಗುಗಳು ಹೋದರೂ ಕೂಡ ಅದು ಸ್ಫೋಟ ಆಗಬೇಕು, ಹಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮೈನ್ಗಳನ್ನು ಅಳವಡಿಕೆ ಮಾಡಿದ್ರು. ಆ ಮೈನ್ಗಳನ್ನು ಕೂಡ ತೆರವು ಮಾಡೋದಕ್ಕೆ ಅಮೆರಿಕದ ನೌಕಾಪಡೆಗೆ ಇರಾನ್ ಅವರು ಅನುಮತಿಯನ್ನು ಕೊಟ್ಟಿದ್ರು. ಇದೀಗ ಮುಂದಿನ 30 ದಿನಗಳ ಕಾಲ ಅದೊಂದು ಮ್ಯಾಪಿಂಗ್ ಇದೆ, ಎಲ್ಲೆಲ್ಲಿ ಯಾವ್ಯಾವ ಮೈನ್ಗಳನ್ನು ಹಾಕಲಾಗಿದೆ, ಅದರ ಪ್ರಮಾಣ ಏನಿದೆ, ಏನು ಎತ್ತ ಅಂತ. ಆ ಮ್ಯಾಪಿಂಗ್ನ ಅನ್ವಯ ಇದೀಗ ಮೈನ್ಗಳ ತೆರವು ಕಾರ್ಯಾಚರಣೆ ಆಗುತ್ತೆ. ಆ ಮುಖಾಂತರ ವಾಣಿಜ್ಯ ಹಡಗುಗಳು ಸುಗಮವಾಗಿ ಬರೋದಕ್ಕೆ ಶುರುವಾದರೆ, ಅದು ಒಪೆಕ್ನಿಂದವೂ ಕೂಡ ತೈಲ ಉತ್ಪಾದನೆ ಜಾಸ್ತಿ ಆಗುತ್ತೆ. ತೈಲ ಉತ್ಪಾದನೆ ಜಾಸ್ತಿ ಆದಂತಹ ಸಮಯದಲ್ಲಿ ನಮಗೆ ಪೂರೈಕೆ ಆಗುತ್ತೆ. ಪೂರೈಕೆ ಆದಂತಹ ಸಮಯದಲ್ಲಿ ಸಹಜವಾಗಿ ತೈಲ ಬೆಲೆ ಇಳಿಕೆ ಆಗುತ್ತೆ. ಬಟ್ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅವರು ವಿಧಿಸುವಂತಹ ಸೆಸ್ಸು ಅದರ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ. ಬಟ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಇಳಿಕೆ ಆಗುತ್ತೆ. ಇದು ಗಮನಿಸಬೇಕಾದ ಸಂಗತಿ. ಮತ್ತೊಂದು, $300 ಬಿಲಿಯನ್ ಪುನರ್ ನಿರ್ಮಾಣ ನಿಧಿ. ನಾವು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ವ್ಯಾನ್ಸ್ ಆಗಿರ್ಬೋದು, ಡೊನಾಲ್ಡ್ ಟ್ರಂಪ್ ಅವರಾಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಇರಾನ್ ಏನು ಹೇಳ್ತಾ ಇತ್ತು, ನನ್ನ ದೇಶಕ್ಕೆ ಹಾನಿ ಆಗಿದೆ, ನೀವು ದಾಳಿ ಮಾಡಿದ್ರಿಂದ ಹಾನಿಯಾಗಿದೆ, ಅದರ ಪರಿಹಾರದ ರೂಪದಲ್ಲಿ ಕೊಡಿ ಅಂತ. ಅಂತಾರಾಷ್ಟ್ರೀಯ ನಿಯಮಗಳಲ್ಲಿ ಇದನ್ನು ಯುದ್ಧ ಪರಿಹಾರ ಅಂತ ಕರೀತಾರೆ. ಯುದ್ಧ ಪರಿಹಾರ ಅನೇಕ ಯುದ್ಧಗಳಲ್ಲಿ ಅಮೆರಿಕಾನು ಕೊಟ್ಟಿದೆ, ಹಿಂದೆ ಜರ್ಮನಿಯೂ ಕೂಡ ಕೊಟ್ಟಿದೆ, ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಕಾರಣಕ್ಕಾಗಿ ಕೊಟ್ಟಿದೆ. ಇರಾನ್ ಕೂಡ ಅದನ್ನೇ ಕೇಳ್ತಾ ಇತ್ತು, ಯುದ್ಧ ಪರಿಹಾರವನ್ನು ಕೊಡಬೇಕು ಅಂತ. ಅಮೆರಿಕಾದವರು ಏನು ಹೇಳಿದ್ರು, ಅಮೆರಿಕ ದೇಶದ ಒಬ್ಬ ಪ್ರಜೆ ಕಟ್ಟಿದಂತಹ ತೆರಿಗೆ ಹಣವನ್ನು ನಾವು ಇರಾನ್ಗೆ ಕೊಡುವ
ಕೊಡೋದಿಲ್ಲ ಅಂತ. ಇದರ ಬದಲಾಗಿ ಅಮೆರಿಕಾದವರು ಏನು ಮಾಡ್ತಾ ಇದ್ದಾರೆ, ಹೂಡಿಕೆಯ ರೂಪದಲ್ಲಿ ಅದಕ್ಕೆ 300 ಬಿಲಿಯನ್ ಕೊಡೋದಕ್ಕೆ ಹೋಗ್ತಾ ಇರೋದು. ಹೂಡಿಕೆಯನ್ನು ಅವರು ಮಾಡ್ತಾ ಇದ್ದಾರೆ. ವೈಟ್ ಹೌಸ್ ಎಲ್ಲ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ. ಇರಾನ್ನ ಫ್ರೀಸ್ ಆಗಿದ್ದಂಥ ಹಣ, ಆಸ್ತಿಗಳ ಬಿಡುಗಡೆಗೆಲ್ಲ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಅಂದರೆ 25 ಲಕ್ಷ ಕೋಟಿ ರೂಪಾಯಿ ಏನು ಹಣ ಇದೆ, ಅಮೆರಿಕ ಸರ್ಕಾರ ನೇರವಾಗಿ ಯಾವುದೇ ಕಾರಣಕ್ಕೂ ಹಣ ಕೊಡಲ್ಲ ಅಂತ ಟ್ರಂಪ್ ಹೇಳಿದರು. ನಾವು ಇರಾನ್ಗೆ ಯಾವುದೇ ನಗದು ಹಣವನ್ನು ಹಡಗಿನಲ್ಲಿ ಕಳಿಸ್ತಾ ಇಲ್ಲ, ಇದು ಅಮೆರಿಕದ ಜನರ ಹಣ ಅಲ್ಲ ಅಂತ ಟ್ರಂಪ್ ಎಲ್ಲ ಹೇಳಿದ್ದಾರೆ. ಪುನರ್ ನಿರ್ಮಾಣ ಅಭಿವೃದ್ಧಿಯ ನಿಧಿ ರೂಪದಲ್ಲಿ ಅವರೆಲ್ಲ ಕೊಡ್ತಾ ಇದ್ದಾರೆ. $300 ಬಿಲಿಯನ್ ನಿಧಿ, ಅದು 60 ದಿನಗಳ ಒಳಗಾಗಿ ಅವರು ಪರಮಾಣು ಕಾರ್ಯ ಸ್ಥಗಿತ ಮಾಡಬೇಕು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು, ಯುರೇನಿಯಂ ದಾಸ್ತಾನುಗಳನ್ನು ನಾಶ ಮಾಡಬೇಕು. ಅದಾದ ನಂತರ ವಿಶ್ವಸಂಸ್ಥೆಯ ಈ ಅಣ್ವಸ್ತ್ರ ತಪಾಸಣಾ ಸಂಸ್ಥೆ ಏನಿದೆ, ಆ ಸಂಸ್ಥೆಯ ಮುಂದಾಳತ್ವದಲ್ಲಿ ಎಲ್ಲ ತಪಾಸಣೆಗೆ ಅವಕಾಶವನ್ನು ಕೊಡಬೇಕು, ಅಲ್ಲಿ ಇನ್ಸ್ಪೆಕ್ಟರ್ಗಳೆಲ್ಲ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ ಆಗದೇ ಇದ್ದರೆ ನಾವು ಕೊಡಲ್ಲ ಅಂತ ಅವರೆಲ್ಲ ಹೇಳ್ತಾ ಇರೋದು. ನೀವು ನೋಡಿ, ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. 1979ರಲ್ಲಿ ಯಾವಾಗ ಖಮೇನಿ ಆಡಳಿತ ಶುರುವಾಯಿತು, ಖಮೇನಿ ಆಡಳಿತ ಶುರುವಾದ ನಂತರ ಅಮೆರಿಕಾದವ್ರನ್ನೆಲ್ಲ ಒತ್ತಡಾಗಿ ಇಟ್ಟುಕೊಂಡಿದ್ರಲ್ಲ, ಅದೇ ಸಮಯದಿಂದಲೂ ಕೂಡ ಅಮೆರಿಕ ಏನು ಮಾಡ್ತಾ ಇದೆ, ಇರಾನ್ ಮೇಲೆ ಇಂಥದ್ದೊಂದು ದಿಗ್ಬಂಧನಗಳನ್ನು ಹೇರ್ತಾ ಬಂದಿತ್ತು. ನೀವು ಮೊಟ್ಟ ಮೊದಲ ಬಾರಿಗೆ ಅಮೆರಿಕ, ಜಸ್ಟ್ ಇಮ್ಯಾಜಿನ್, ಇವತ್ತು 25 ಲಕ್ಷ ಕೋಟಿ ರೂಪಾಯಿ ಅಂತ ಏನು ಹೇಳಲಾಗ್ತಾ ಇದೆ, 1979ರಲ್ಲಿ ಕೇವಲ $8 ಬಿಲಿಯನ್ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿತ್ತು ಅಮೆರಿಕ. $8 ಬಿಲಿಯನ್ ಆಸ್ತಿಯನ್ನು. ಇದು ಹೆಂಗೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಬೇರೆ ಬೇರೆ ದೇಶಗಳು ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಾ ಇದ್ರು. ತೈಲವನ್ನು ಖರೀದಿ ಮಾಡಿದಂತಹ ಸಮಯದಲ್ಲಿ ಆ ದೇಶಗಳು ಇರಾನ್ಗೆ ಡಾಲರ್ ಮುಖಾಂತರ ಹಣವನ್ನು ಪಾವತಿ ಮಾಡಬೇಕಾಗಿತ್ತು. ಯಾವಾಗ ಅಮೆರಿಕ ಇದರ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸ್ತೋ, ಆ ಆರ್ಥಿಕ ದಿಗ್ಬಂಧನದಿಂದ ನಮಗೂ ಕೂಡ ಏಟಾಗಬಹುದು ಅನ್ನುವ ಕಾರಣಕ್ಕಾಗಿ ಆ ಯಾವ ಹಣವೂ ಕೂಡ ಇರಾನ್ಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಲ್ಲೇ ಬ್ಯಾಂಕ್ನಲ್ಲೇ ಫ್ರೀಸ್ ಆಗ್ತಾ ಹೋಯಿತು. ಅಮೆರಿಕ ಕೂಡ ಅದರ ಮೇಲೆ ದಿಗ್ಬಂಧನವನ್ನು ಹೇರಿತ್ತು. ಇದೀಗ ಆ ಹಣವೂ ಕೂಡ ಅಮೆರಿಕಕ್ಕೆ ಸಿಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾರ್ಮುಜ್ ಮುಕ್ತ ಆಯಿತು, $300 ಬಿಲಿಯನ್ ಹಣ ಅವರಿಗೆ ಸಿಗ್ತಾ ಇದೆ. ಮತ್ತೊಂದು ಏನು ಅಂತ ಹೇಳಿದರೆ, ಇರಾನ್ ಪರಮಾಣು ಅಸ್ತ್ರಕ್ಕೆ ಬ್ರೇಕ್ ಬೀಳುವುದು. ಪರಮಾಣು ಶಸ್ತ್ರಾಸ್ತ್ರ ತಯಾರು ಮಾಡೋದಿಲ್ಲ ಅಂತೆಲ್ಲ ವಚನ ಕೊಟ್ಟಿದ್ದಾರಂತೆ. IAEA ಕಣ್ಗಾವಲಿನಲ್ಲಿ ಯುರೇನಿಯಂ ದಾಸ್ತಾನು ನಾಶಕ್ಕೆ ಅವರೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಯುರೇನಿಯಂ ನಾಶಕ್ಕೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಏನಿದೆ, ಅವರ ತಪಾಸಣೆಗೆಲ್ಲ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಶಾಂತಿಯುತ ಉದ್ದೇಶಕ್ಕೆ ಮಾತ್ರ ಪರಮಾಣು ತಯಾರು ಮಾಡಿಕೊಡ್ತೀವಿ, ಅದು ವಿದ್ಯುತ್ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಬಾಂಬ್ ಮತ್ತು ಪರಮಾಣು ವಿಚಾರದಲ್ಲಿ ನಾವೆಲ್ಲ ಕೈ ಹಾಕಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಇರಾನ್ ತನ್ನ ಪರಮಾಣು ಕೇಂದ್ರವನ್ನು ಈ ಆನ್ಲೈನ್ ಮಾನಿಟರಿಂಗ್ ಮಾಡೋದಕ್ಕೆ ಕೆಲವೊಂದಿಷ್ಟು ಕ್ಯಾಮ್ರಾಗಳನ್ನು ಈ ಅಣ್ವಸ್ತ್ರ ಸಂಸ್ಥೆ ಅಳವಡಿಕೆ ಮಾಡಿತ್ತು. ನೀವು ಹೆಂಗೆ ಇರಾನ್ ಈ ವಿಚಾರದಲ್ಲಿ ಬೆಳವಣಿಗೆ ಸಾಧಿಸಿತ್ತು ನೋಡಿ. ಈ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಅನ್ನೋದು ಯಾವ್ಯಾವ ಶುದ್ಧೀಕರಣ ಆಗ್ತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ, ಯಾವ್ಯಾವ ಪರಮಾಣು ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಮಾನಿಟರಿಂಗ್ ಮಾಡೋದಕ್ಕೆ ಆನ್ಲೈನ್ ಕ್ಯಾಮ್ರಾಗಳನ್ನು ಹಾಕಲಾಗಿತ್ತು. ಇರಾನ್ನವರು ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ, ಎಲ್ಲ ಕ್ಯಾಮ್ರಾಗಳನ್ನು ಧ್ವಂಸ ಮಾಡಿಬಿಟ್ಟಿದ್ರು. 2025ರಲ್ಲಿ ಅಮೆರಿಕ ಈ ಕೇಂದ್ರಗಳ ಮೇಲೆ ದಾಳಿ ಮಾಡಿದಾಗ ಯಾವುದೇ ಇನ್ಸ್ಪೆಕ್ಟರ್ ಬಂದಾಗಲೂ ಕೂಡ ಅವರಿಗೆ ದೇಶದ ಪ್ರವೇಶವನ್ನೇ ನಿರಾಕರಣೆ ಮಾಡಲಾಯಿತು. ವಿಶ್ವಸಂಸ್ಥೆ ಯಾವುದಾದ್ರೂ ಪ್ರತಿನಿಧಿ ಬಂದು ಯಾವ್ಯಾವ ಕೇಂದ್ರಗಳಲ್ಲಿ ಏನೇನು ತಪಾಸಣೆ ಇದೆ, ಏನಾಗಿದೆ, ಅದರ ಸೆಕ್ಯೂರಿಟಿ ಹೆಂಗಿದೆ, ಏನು ಸೀಲ್ ಮಾಡಲಾಗಿದೆಯಾ, ಅನ್ಸೀಲ್ಡ್ ಆಗಿದೆ, ಏನು ಎತ್ತ ಅಂತ ತಪಾಸಣೆ ಮಾಡಬೇಕು ಅಂತ ಬಂದಾಗ ಅವರಿಗೆ ದೇಶದ ಪ್ರವೇಶಾತಿಯನ್ನೇ ನಿರಾಕರಣೆ ಮಾಡುವ ಹಂತಕ್ಕೆ ಇರಾನ್ ಅವರು ಹೋಗಿದ್ರು. ಈ ಬೇಡಿಕೆಯನ್ನು ಅಮೆರಿಕ ಇಟ್ಟಿತ್ತು. ಅಂತಾರಾಷ್ಟ್ರೀಯ ಸಂಸ್ಥೆಯ ಮುಖಾಂತರ ಇದರ ಮೇಲ್ವಿಚಾರಣೆ ಆಗಬೇಕು ಅಂತ ಈಗ ಅವರೆಲ್ಲ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಏನು ಅಂತ ಹೇಳಿದ್ರೆ, 2025ರಲ್ಲಿ ಇರಾನ್ ಅವರು ಒಂದು ಕಾನೂನು ತೆಗೆದುಕೊಂಡು ಬಂದಿದ್ರು. ಏನು ಕಾನೂನು? ಅಮೆರಿಕ ಇರಾನ್ ಮೇಲೆ ಹೇರಿರುವಂತಹ ಎಲ್ಲ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆರೆಯುವ ತನಕ ಯಾವುದೇ ಕಾರಣಕ್ಕೂ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಒಬ್ಬ ಅಧಿಕಾರಿಯನ್ನು ಕೂಡ ನಾವು ಇರಾನ್ ಒಳಗೆ ಬಿಟ್ಕೊಳ್ಳಲ್ಲ, ಅವರಿಂದ ಇರಾನ್ನ ಪರಮಾಣು ಕೇಂದ್ರಗಳ ತಪಾಸಣೆಗೆ ನಾವು ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಕಾನೂನಿನ ಮುಖಾಂತರ 2025 ತೆಗೆದುಕೊಂಡು ಬರಲಾಗಿತ್ತು. ಇದೀಗ ಅದೆಲ್ಲವೂ ಕೂಡ ಹೋಗಿದೆ. ಅದಾದ ನಂತರ ಜೂನ್ 19ರವರೆಗೆ ಡೊನಾಲ್ಡ್ ಟ್ರಂಪ್ ಯಾಕೆ ಕಾಯಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯಾವ ಕಾರಣಕ್ಕಾಗಿ ಕಾಯಲಿಲ್ಲ? ಈ ಬೆಳವಣಿಗೆ ಸದ್ಯಕ್ಕಿದೆ. ಯಾಕೆ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ತುರ್ತು ಆರಂಭಕ್ಕೆ ಅಕಾಲಿಕ ಒಂದು ಒಪ್ಪಂದದ ಮೊರೆ ಹೋಗಬೇಕಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ ಸಭೆಗೂ ಮುನ್ನವೇ ಡಿಜಿಟಲ್ ಸಹಿಯನ್ನೆಲ್ಲ ಆಗಲಿತ್ತು. ಶುಕ್ರವಾರ ನಡೀಬೇಕಿದ್ದಂಥ ಉನ್ನತ ಮಟ್ಟದ ಪರಮಾಣು ಮಾತುಕತೆ ಇದೀಗ ರದ್ದಾಗ್ಬಿಟ್ಟಿದೆ. ನೀವು ನೋಡಿ, ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಅವಶ್ಯಕತೆ ಇತ್ತು. ಏನಂತ? ಜಾಗತಿಕವಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಶಾಂತಿಯನ್ನು ಕದಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಮೆಸೇಜ್ ಹೋಗ್ತಾ ಇತ್ತು. ಇದೀಗ G7 ಶೃಂಗಸಭೆ ನಡೀತಾ ಇದೆ. ಈ G7 ಶೃಂಗಸಭೆಯಲ್ಲೇ ನಾವೊಂದು ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರೆ G7 ಶೃಂಗಸಭೆ ಎಲ್ಲಾ ದೇಶಗಳು ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನು ಹೊಗಳುತ್ತಾರೆ ಎನ್ನುವಂತ ಒಂದು ಪ್ಲಸ್ ಪಾಯಿಂಟ್ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಕ್ತು. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು, ಇಲ್ಲೇ ನಾವು ಈ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಹಂತಕ್ಕೆ ಹೋಗಿ ಸೈನ್ ಮಾಡಿದ್ದಾರೆ ಅಂತ. ನಾಳೆ ಕೇವಲ ಒಂದು ಔಪಚಾರಿಕವಾದಂತಹ ಸಭೆ ಆಗಬೇಕಾಗಿತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ಬಟ್ ಇದೀಗ ಅದೆಲ್ಲ ಆಗ್ತಾ ಇಲ್ಲ, ಅದನ್ನು ರದ್ದುಪಡಿಸಲಾಗಿದೆ. ಮತ್ತೊಂದು ಕಡೆ ತೈಲದ ವಿಚಾರದಲ್ಲಿ ಹೆಚ್ಚು ದರ ಏರಿಕೆ ಆಗುವಂಥದ್ದು, ಮತ್ತೆ ದಾಳಿ ಆಗುವಂತಹ ಭೀತಿ ಇವೆಲ್ಲವೂ ಕೂಡ ಆಗುವಂತಹ ನಿಟ್ಟಿನಲ್ಲಿತ್ತು. ಇದೀಗ
ಡೊನಾಲ್ಡ್ ಟ್ರಂಪ್ ಅವರು ಅವಧಿಗೆ ಮುನ್ನವೇ ಈ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಯತ್ನವನ್ನು ಮಾಡಿ ಇದೀಗ ಸಹಿ ಹಾಕಿದ್ದಾರೆ. ಮತ್ತೊಂದು ಕಡೆ ಜಾಗತಿಕವಾಗಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಒತ್ತಡ ಇತ್ತು. ಒತ್ತಡ ಏನಿತ್ತು ಅಂತ ಹೇಳಿದ್ರೆ ಈ ಯುದ್ಧ ಅಂತ್ಯ ಆಗಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಮಧ್ಯಪ್ರಾಚ್ಯದಲ್ಲಿ ಅಂತ. ಹೀಗಾಗಿ ಆ ಒಂದು ಪ್ರಯತ್ನಕ್ಕೆ ಅವ್ರು ಹೋಗಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಎರಡನೇ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವೆ 14 ಅಂಶಗಳ ಒಪ್ಪಿಗೆ ಆಗಿದೆ. ಈ 14 ಅಂಶಗಳ ಒಪ್ಪಿಗೆ ಕೇವಲ ಯುದ್ಧಕ್ಕೆ ಮಾತ್ರ ಬ್ರೇಕ್ ಹಾಕಿದ್ದಲ್ಲ, ಬದಲಾಗಿ ಜಾಗತಿಕವಾಗಿ ಕೆಲವೊಂದಿಷ್ಟು ಬದಲಾವಣೆಗೂ ಕೂಡ ಇದು ಮುನ್ನಡಿ ಬರಿತಾ ಇದೆ. ಏನು ಬದಲಾವಣೆಗಳಾಗ್ತಾ ಇದೆ? ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇದು ಅಮೆರಿಕಕ್ಕೆ ಸಿಕ್ಕಂತಹ ಜಯ ಅಂತ ಅವ್ರು ಹೇಳ್ತಾ ಇದ್ರೆ, ಇರಾನ್ ಅವರು ಹೇಳ್ತಾ ಇದ್ದಾರೆ ಇಲ್ಲ, ನಮ್ಮ ದಿಗ್ವಿಜಯ ಇದು ಅಂತ. ನಮ್ಮ ದಿಗ್ವಿಜಯ ಇದು. ಅಮೆರಿಕಾದಂತಹ ಬಲಿಷ್ಠ ದೇಶ ಎದುರುಗಡೆ ಇರಾನ್ ಇವತ್ತು ಗೆದ್ದು ಬಿಡ್ತು ಅಂತ ಇವತ್ತು ಇರಾನ್ ಅವರು ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾವ ಇಸ್ರೇಲ್ ಅಮೆರಿಕಾದ ಜೊತೆಗೆ ಇರಾನ್ ಮೇಲೆ ಯುದ್ಧವನ್ನು ಮಾಡಿತ್ತೋ ಇವತ್ತು ಅವರು ಹತಾಶೆಯ ಭಾಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದಕ್ಕೆ ಏನು ಬೆಳವಣಿಗೆ ಆಯಿತು, ಅಮೆರಿಕಾದ ನಿಲುವೇನು, ಇರಾನ್ನ ನಿಲುವೇನು, ಡೀಟೇಲ್ಸ್ ನೋಡ್ತಾ ಹೋಗೋಣ. US ಇರಾನ್ ಡೀಲ್, ಹಾಗಾದರೆ ಗೆದ್ದವರು ಯಾರು? ಯಾರು ಗೆದ್ರಿ ಈ ವಿಚಾರದಲ್ಲಿ? ಟ್ರಂಪ್ ಪೆಜಿಶ್ಕಿಯನ್ ಸಹಿಯ ಬೆನ್ನಲ್ಲೇ ಈ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಯಾರಿಗೆಷ್ಟು ಲಾಭ ಆಯಿತು, ಯಾರಿಗೆಷ್ಟು ನಷ್ಟ ಆಯಿತು, ಇರಾನ್ ಕಳೆದುಕೊಂಡಿದ್ದೇನು, ಅಮೆರಿಕ ಕಳೆದುಕೊಂಡಿದ್ದೇನು, ಈ ಲೆಕ್ಕಾಚಾರ ಸಹಜವಾಗಿದೆ. ಅಮೆರಿಕ ಪಾಲಿಗೆ ಇದೊಂದು ಯುದ್ಧ ವಿರಾಮದ ಸಮಾಧಾನ ಮಾತ್ರ, ಇರಾನ್ ಪಾಲಿಗೆ ಆರ್ಥಿಕ ದಿಗ್ಬಂಧನದಿಂದ ಮುಕ್ತಿ ಎಲ್ಲ ಸಿಕ್ಕಿದೆ, ಮಹಾವಿಜಯ ಅಂತೆಲ್ಲ ಹೇಳ್ತಿದ್ದಾರೆ. ಕಾಗದದ ಮೇಲೆ ಇಬ್ಬರು ಗೆದ್ದಂತೆ ಕಂಡರೂ ಕೂಡ ಇರಾನ್ ಮೇಲುಗೈ ಸಾಧಿಸಿದೆ ಅಂತ ನಿನ್ನೆ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡಿದ್ವಿ. ಇರಾನ್ನ ಅಂದರೆ ಅಮೆರಿಕಾದ ಒಬ್ಬ ಪ್ರೊಫೆಸರ್ ಅದಕ್ಕೆ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ರು ಯಾವೆಲ್ಲ ಬೆಳವಣಿಗೆಗಳಲ್ಲಿ ಇರಾನ್ ಪ್ರಗತಿಯನ್ನು ಸಾಧಿಸ್ತು ಅಂತ. ಒಂದು, ಯಾವ ಅಮೆರಿಕಾಗೆ ನಾನು ಇರಾನ್ ಮೇಲೆ ದಾಳಿ ಮಾಡಿದರೆ ಅದು ನನ್ನ ಮಿತ್ರ ದೇಶ ಮಧ್ಯಪ್ರಾಚ್ಯಗಳ ಮೇಲೆ ದಾಳಿ ಮಾಡುತ್ತೇನೋ ಅಂತ ಒಂದು ಜಸ್ಟ್ ಇಮ್ಯಾಜಿನ್ ಕೂಡ ಇರಲಿಲ್ಲ. ಆ ಇಮ್ಯಾಜಿನೇಷನ್ ಇಲ್ಲದೇ ಇದ್ದಾಗಲೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತ್ತು. ಇರಾನಿಗೆ ಒಂದು ಅಸ್ತ್ರ ಸಿಕ್ತು, ನಾವು ಮಧ್ಯಪ್ರಾಚ್ಯದ ಮೇಲೆ ದಾಳಿ ಮಾಡಬಹುದು ಅಂತ ಒಂದು, ಆ ವಿಚಾರದಲ್ಲಿ ಅವ್ರು ಗೆದ್ದರು. ಎರಡನೇದು, ಅಮೆರಿಕ ತನ್ನ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನು F-35 ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡಾಗಲೂ ಕೂಡ ಅವರು 16 ಕೋಟಿ ರೂಪಾಯಿದು ಬಳಕೆ ಮಾಡಿದರೆ, ಇವರು ಕೇವಲ 16,000 ರೂಪಾಯಿ ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಕೆ ಮಾಡಿದರು. ಅತ್ಯಂತ ಕಡಿಮೆ ಖರ್ಚು ಇರಾನ್ನದ್ದಾಯಿತು. ಎರಡನೇ ಬೆಳವಣಿಗೆ. ಮೂರನೇ ಬೆಳವಣಿಗೆ, ಅಮೆರಿಕ ಸೇರಿದಂತೆ ಯಾವುದಾದ್ರೂ ದೇಶ ನನ್ನ ಮೇಲೆ ದಾಳಿಗೆ ಬಂದರೆ ನೋಡಿ ನಾನು ಇಡೀ ತೈಲ ಮಾರುಕಟ್ಟೆಯನ್ನೇ ಅಧ್ವಾನ ಮಾಡಿಬಿಡ್ತೀನಿ ಎನ್ನುವಂತಹ ಒಂದು ಸಂದೇಶವನ್ನು ಯಾರು ಕೊಡೋ ಪ್ರಯತ್ನವನ್ನು ಮಾಡಿದ್ರು? ಇದೇ ಇರಾನ್ ಅವರು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಭಾಗವಾಗಿ ತೈಲದ ದರ, ಸಿಲಿಂಡರ್ ದರ ಎಲ್ಲವೂ ಏರಿಕೆ ಆಗಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕಾಗಿ ಏನಾಯಿತು ಅಂತ ಹೇಳಿದ್ರೆ ಇರಾನ್ಗೆ ಒಂದು ದೊಡ್ಡ ಮಟ್ಟದ ಜಯ ಸಿಕ್ತು ಅಂತ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕೊನೆಯದಾಗಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಯಾವ ಅಮೆರಿಕ ಬೇರೆ ಬೇರೆ ಕಾರಣಗಳಿಗಾಗಿ 79ರಿಂದ ಇಲ್ಲಿಯ ತನಕ ಸರಿಸುಮಾರು ಒಂದು 47 ವರ್ಷಗಳ ಕಾಲ ಬೇರೆ ಬೇರೆ ಕಾರಣಕ್ಕಾಗಿ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿತ್ತು, ತಾನು ಮಾರಿದಂತಹ ತೈಲದ ಹಣ ತನ್ನ ದೇಶದ ಆರ್ಥಿಕತೆಗೆ ಬರದೆ ಇರಾನ್ ಏನು ಒದ್ದಾಡ್ತಾ ಇತ್ತಲ್ಲ, ಆ ಹಣ ಇವತ್ತು ಇರಾನಿಗೆ ಸಿಗ್ತಾ ಇದೆ. ಇದರ ಜೊತೆಗೆ ತೈಲ ಮಾರುಕಟ್ಟೆಯ ಮೇಲೆ ದಿಗ್ಬಂಧನಗಳನ್ನು ವಿಧಿಸಿದ್ದಕ್ಕೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಇರಾನ್ನಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಇತ್ತು ಈ ಹಿಂದೆ ಯುದ್ಧಕ್ಕಿಂತ ಮೊದಲು. ಆದರೆ ಇದೀಗ ಏಕಾಏಕಿಯಾಗಿ ಅಮೆರಿಕ ಇರಾನ್ ಮೇಲಿನ ಎಲ್ಲ ತೈಲ ದಿಗ್ಬಂಧನಗಳನ್ನು ತೆಗೆದಿದ್ದರ ಪರಿಣಾಮವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಎಲ್ಲದರಿಂದ ಮುಕ್ತವಾಗಿ ಆರ್ಥಿಕವಾಗಿ ಚೇತರಿಕೆಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕಾಗದದಲ್ಲಿ ಕದನ ವಿರಾಮ, ಒಪ್ಪಂದ ಇತ್ಯಾದಿ ಆಗ್ತಾ ಇರಬಹುದು, ಆದರೆ ಈ ಬೆಳವಣಿಗೆ ಇರಾನ್ಗೆ ಜಯವನ್ನು ತಂದುಕೊಡ್ತು ಅಂತ ಸದ್ಯಕ್ಕೆ ವಿಶ್ಲೇಷಣೆ ಆಗ್ತಾ ಇದೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 1953ರಲ್ಲೂ ಅಮೆರಿಕ ಇಂಥದ್ದೇ ಮಾಡಿತ್ತು. ನಾಯಕತ್ವವನ್ನು ಬದಲಾವಣೆ ಮಾಡ್ತೀವಿ ಅಂತ ಅವತ್ತವ್ರು ಗೆದ್ದಿದ್ರು. ತೈಲವನ್ನು ರಾಷ್ಟ್ರೀಕರಣ ಮಾಡಿದ್ದರ ಪರಿಣಾಮವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕೆಡವಿಯಲ್ಲಿ ಶಾ ಪಹಲ್ವಿ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅಧಿಕಾರಕ್ಕೆ ಬಂದಿದ್ರು. 79ರಲ್ಲಿ ಅಧಿಕಾರ ಹೋಯಿತು. ಆ ಎಲ್ಲ ಬೆಳವಣಿಗೆ ಆಯಿತು. 53ರಲ್ಲಿ ಮಾಡಿದ್ದರ ಪರಿಣಾಮವಾಗಿ 2026ರಲ್ಲೂ ಕೂಡ ಅಮೆರಿಕ ಆ ಪ್ರಯತ್ನವನ್ನು ಮಾಡೋದಕ್ಕೆ ಹೋಯಿತು. ಆದರೆ ಇವತ್ತು 4-5 ಜನ ವ್ಯಕ್ತಿಗಳನ್ನು ಇರಾನ್ ಅವರು ಕಳೆದುಕೊಂಡ್ರು. ಆದರೆ ಪ್ರತಿರೋಧವನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದರು. 53ರಲ್ಲಿ ಸೋತು ಕೈಕಟ್ಟಿ ಕುಳಿತಿತ್ತು ಇರಾನ್ 79ರ ತನಕ. ಆದರೆ 79ರಲ್ಲಿ ಇಸ್ಲಾಂ ಕ್ರಾಂತಿ ಆಯ್ತಲ್ಲ 1979ರಲ್ಲಿ, ಅಲ್ಲಿಂದ ಇಲ್ಲಿಯ ತನಕ ಅಮೆರಿಕದ ವಿರೋಧ ಇದ್ದಾಗಲೂ ಕೂಡ 2026ರಲ್ಲಿ ಒಂದು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಇರಾನ್ ಜಯಶಾಲಿ ಆಗೋ ಪ್ರಯತ್ನ ಮಾಡಿದೆ. ಮತ್ತೊಂದು, ಇರಾನ್ ಕುಬೇರನ ಬಾಗಿಲು ಅಂತ ಲೆಕ್ಕಾಚಾರ ಇದೆ. ಹೆಂಗೆ ಕುಬೇರನ ಬಾಗಿಲು? ತೈಲ ವ್ಯಾಪಾರ ಪುನರ್ ಆರಂಭದ ಮುಖಾಂತರ ಇರಾನ್ಗೆ ಬಂಪರ್ ಲಾಟರಿ ಸಿಗ್ತಾ ಇದೆ. $60 ಬಿಲಿಯನ್ ಕೂಡ ಹೆಚ್ಚು ಗಳಿಸುವಂತಹ ನಿರೀಕ್ಷೆ ಇದೆ. ಬ್ಯಾಂಕಿಂಗ್, ವಿಮೆ ಮತ್ತು ಸಾಗಣೆ ವಿಮೆ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡಲಾಗ್ತಾ ಇದೆ. ವಿದೇಶಗಳಲ್ಲಿ ಸಿಲುಕಿರುವಂತಹ $100 ಶತಕೋಟಿ ಆಸ್ತಿ ಬಳಕೆಗೆ ಹಾದಿ ಸಿಗ್ತಾ ಇದೆ ಅವರಿಗೆಲ್ಲ. ಇಂಥದ್ದೊಂದು ಅವಕಾಶ. ನೀವು ನೋಡಿ,
ದಿಗ್ಬಂಧನದ ಪರಿಣಾಮವಾಗಿ 10-15% ರಿಯಾಯಿತಿಯಲ್ಲಿ ತೈಲವನ್ನು ಅವರು ಮಾರಾಟ ಮಾಡಬೇಕಾಗಿತ್ತು. ಅಮೆರಿಕಾದ ದಿಗ್ಬಂಧನ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಇದಕ್ಕೆ. ಇದೀಗ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು ರಷ್ಯಾದ ಮೇಲೆ ತೈಲ ದಿಗ್ಬಂಧನವನ್ನು ಹೇರಲಾಗಿದೆ. ಯಾಕೆ? ಉಕ್ರೇನ್ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ ಅಂತ. ಈಗ ರಷ್ಯಾದಲ್ಲಿ ಉತ್ಪಾದನೆ ಆಗುವಂತಹ ಒಟ್ಟಾರೆ ತೈಲದಲ್ಲಿ ಅದರ ಹೈಯೆಸ್ಟ್ ದರನೇ $60. $60ಗಿಂತಲೂ ಮೇಲೆ $1 ಕೂಡ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಕಾರಣಕ್ಕಾಗಿ ರಷ್ಯಾ ಏನು ಮಾಡ್ತಾ ಇದೆ, ಕಡಿಮೆ ದರಕ್ಕೆ ತೈಲವನ್ನು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಕ್ಕೆ ಕೊಡ್ತಾ ಇದೆ. ಅದೇ ಪರಿಸ್ಥಿತಿ ಇಷ್ಟು ದಿನಗಳ ಕಾಲ 10-15% ಕಡಿಮೆ ದರಕ್ಕೆ ಇರಾನ್ ಬೇರೆ ಬೇರೆ ದೇಶಗಳಿಗೆ ತನ್ನ ತೈಲವನ್ನು ಮಾರಾಟ ಮಾಡಬೇಕಾಗಿತ್ತು. ಯಾಕೆ? ಅಮೆರಿಕಾದವರು ನಿರ್ಬಂಧ ಹೇರ್ಬಿಡ್ತಾರೆ ಅಂತ. ಬಟ್ ಇವತ್ತು ಆ ನಿರ್ಬಂಧ ಹೋಗಿದ್ದರ ಪರಿಣಾಮವಾಗಿ 25 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಅವರು ರಫ್ತು ಮಾಡಬಹುದು. ಇದರಿಂದ ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕಿಂಗ್ ದಿಗ್ಬಂಧನವನ್ನು ತೆರವುಗೊಳಿಸಲಾಗಿದೆ. ಆ ಮುಖಾಂತರ ಅಂತಾರಾಷ್ಟ್ರೀಯ ವಿವಿಧ ಬ್ಯಾಂಕ್ಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಇರಾನ್ ಹಣ ಅವರಿಗೆ ಸಿಗೋದಕ್ಕೆ ಶುರುವಾಗುತ್ತೆ. 30% ತೈಲ ಸಾಗಾಣ ವೆಚ್ಚವೂ ಕೂಡ ಕಡಿತ ಆಗ್ತಾ ಇದೆ. ಅಂದರೆ ಈ ವಿಮೆಯ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಈ ರಫ್ತು ವೆಚ್ಚವೂ ಕೂಡ ಇರಾನ್ನದ್ದು ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು. ಇದೀಗ ಅದರ ತೆರವಿನಿಂದ ಆ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಅಂತ. ಮತ್ತೊಂದು ಕಡೆ ಮೊದಲ 2 ತಿಂಗಳಲ್ಲಿ ಒಂದು 67,000 ಕೋಟಿ ರೂಪಾಯಿ ಆದಾಯವನ್ನು ಅವರು ಗಳಿಕೆ ಮಾಡಬಹುದು ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ. ಹೆಂಗೆ ಅಂತ ಹೇಳಿದರೆ, ಯಾವಾಗ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನು ಹಾಕಲಾಯ್ತಲ್ಲ, ಒಂದೇ ಒಂದು ಹಡಗು ಕೂಡ ಮೂವ್ ಆಗಲಿಲ್ಲ ಒಂದು. ಹೀಗಾಗಿ ಇರಾನ್ನ ಹಡಗುಗಳು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡು ಆ ತೈಲವು ಕೂಡ ಯಾರ ಬಳಿ ಇದೆ, ಅವರ ಬಳಿ ಬಾಕಿ ಇದೆ. ಎರಡನೇ ಬೆಳವಣಿಗೆ, ತೈಲವನ್ನು ಉತ್ಪಾದನೆ ಮಾಡಲಾಗಿತ್ತು ಇರಾನ್ನಲ್ಲಿ ತೈಲ ಉತ್ಪಾದನೆ ಆದರೂ ಕೂಡ ಅದು ರಫ್ತಾಗಿರಲಿಲ್ಲ. ಬೇರೆ ಬೇರೆ ತೈಲ ಸಂಗ್ರಹಣಾ ಘಟಕಗಳಲ್ಲಿ ಅದನ್ನು ಶೇಖರಣೆ ಮಾಡಲಾಗಿತ್ತು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು. ನೋಡಿ, ಇರಾನ್ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಇರಾನ್ನ ಕಾಲುವೆಗಳ ಮೇಲೆ ನಾವು ದಾಳಿ ಮಾಡಿಬಿಡ್ತೀವಿ. ಯಾಕಂದರೆ ತೈಲ ಆ ಪರಿಪ್ರಮಾಣದಲ್ಲಿ ಸ್ಟಾಕ್ ಆಗಿದೆ. ನಾವು ಒಂದು ದಾಳಿ ಮಾಡಿದರೆ ಇರಾನ್ ಸುಟ್ಟು ಭಸ್ಮ ಆಗಿಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲ ಕಡೆಯೂ ಕೂಡ ತೈಲ ಉತ್ಪಾದನೆಯಾಗಿ ತೈಲ ಸ್ಟಾಕ್ ಆಗಿ ಉಳಿದಿತ್ತು. ಈ ಹಿಂದೆ ಉತ್ಪಾದನೆ ಆಗಿರುವಂತಹ ಒಟ್ಟಾರೆ ತೈಲವನ್ನು ಮುಂದಿನ 1 ತಿಂಗಳು 2 ತಿಂಗಳು ಮಾರಾಟ ಮಾಡಿದರೆ 67,000 ಕೋಟಿ ರೂಪಾಯಿ ಹಣ ಯಾರಿಗೆ ಸಿಗುತ್ತೆ? ಇರಾನಿಗೆ ಸಿಗ್ತಾ ಇದೆ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅಮೆರಿಕ ಸೋತಿತೋ, ಇರಾನ್ ಸೋತಿತೋ ಅನ್ನೋದಕ್ಕೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆರ್ಥಿಕ ದಿಗ್ಬಂಧನಗಳಿಂದ ತೆರವು ಕಾರ್ಯಾಚರಣೆ ಆಗಿದೆ. ಅದರ ಮುಖಾಂತರ ಅವರೆಲ್ಲ ಆದಾಯ ಗಳಿಸ್ತಾರೆ ಅಂತ. ಇದರ ಜೊತೆಗೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ನಡುವಿನ ಸ್ನೇಹಕ್ಕೆ ಕುತ್ತು ಬಂತ, ಕಂಟಕ ಬಂತ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಇರಾನ್ ಜೊತೆಗಿನ ಒಪ್ಪಂದದಿಂದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗರಂ ಆಗಿದ್ದಾರೆ. ಈ ವಿಚಾರ ನಮಗೆ ಗೊತ್ತಿದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಒಪ್ಪಂದ ಆಗಬಾರದು ಅಂತ ಗಟ್ಟಿಯಾಗಿದ್ದಂತಹ ವ್ಯಕ್ತಿ ಬೆಂಜಮಿನ್ ನೆತನ್ಯಾಹು. ಆ ಕಾರಣಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು. ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅಂತ ಡೊನಾಲ್ಡ್ ಟ್ರಂಪ್ ದೂರವಾಣಿ ಕರೆ ಮುಖಾಂತರ ಮಾತನಾಡಿದಾಗಲೂ ಕೂಡ ಬೆಂಜಮಿನ್ ನೆತನ್ಯಾಹು ಓಕೆ ಅಂದರು. ಜೂನ್ 3ನೇ ತಾರೀಕಿಗೆ ಒಪ್ಪಂದ ಆಯಿತು. ಮತ್ತೆ ಜೂನ್ 7ನೇ ತಾರೀಕಿಗೆ ಆ ಕದನ ವಿರಾಮ ಉಲ್ಲಂಘನೆ ಮಾಡಿ ಲೆಬನಾನ್ ಮೇಲೆ ದಾಳಿಯಾಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಏನಾಗ್ತಾ ಇದೆ, ಇವರಿಬ್ಬರ ನಡುವೆ ಸ್ನೇಹದಲ್ಲಿ ಬಿರುಕು ಬಂತ ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ. ಶಾಂತಿ ಮಾತುಕತೆ ನಡುವೆ ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ನೆತನ್ಯಾಹುಗೆ ಕನಿಷ್ಠ ಜ್ಞಾನ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಕಿಡಿಕಾರಿದ್ದಾರೆ. ಇಸ್ರೇಲ್ ಅಸ್ತಿತ್ವಕ್ಕೆ ಅಮೆರಿಕದ ಶಾಂತಿ ಸೂತ್ರ ಎಲ್ಲ ಸವಾಲಾಯ್ತಾ ಅಂತ ಅಮೆರಿಕ ಇಸ್ರೇಲ್ ನಡುವಿನ ಬಿರುಕು ಬಹಿರಂಗ ಆಗಿದೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಆಗಿದೆ. ನಾನು ಅನೇಕ ಬಾರಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ನಾವು ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರತ್ವ ಹೆಂಗಿತ್ತು, ಸ್ನೇಹತ್ವ ಹೆಂಗಿತ್ತು, ಯಾವ್ಯಾವ ಕಾರಣಕ್ಕಾಗಿ ಅವರೆಲ್ಲ ಒಂದಾದರು. ಅದು ಇಸ್ರೇಲ್ ಹಿಂದೆ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ, ಈ ಹಿಂದೆ ಅಮೆರಿಕಾದಲ್ಲಿ ಜೋ ಬೈಡನ್ ಸರ್ಕಾರ ಇದ್ದಂತಹ ಸಮಯದಲ್ಲಿ ಇದೇ ನೆತನ್ಯಾಹು ಅವರು ಬಂದು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಅವರು ಒಪ್ಪದೇ ಇದ್ದಿದ್ದು. ಈ ಹಿಂದೆ ಬರಾಕ್ ಒಬಾಮಾ ವಿರುದ್ಧ ಅವರು ಒಪ್ಪಂದ ಮಾಡಿಕೊಂಡಂತಹ ಸಮಯದಲ್ಲೂ ಕೂಡ ಸ್ವತಃ ಅಮೆರಿಕಾದ ಕಾಂಗ್ರೆಸ್ನಲ್ಲಿ ಬಂದು ಅಮೆರಿಕಾದ ಅಧ್ಯಕ್ಷರ ವಿರುದ್ಧ ಭಾಷಣ ಮಾಡಿದ್ದು. ಎಲ್ಲ ಬೆಳವಣಿಗೆಗಳು ಸಹಜವಾಗಿ ಆಗಿತ್ತು. ಇದೀಗ ಅಂಥದ್ದೊಂದು ಆಕ್ರೋಶ ಮತ್ತೆ ಬೆಂಜಮಿನ್ ನೆತನ್ಯಾಹು ಮತ್ತು ಟ್ರಂಪ್ ಅವರ ನಡುವೆ ಆಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಯಾಕಂದರೆ ಇಸ್ರೇಲ್ ಮತ್ತು ಅಮೆರಿಕ ಮಿತ್ರ ದೇಶಗಳಾಗಿರ್ಬೋದು, ಬಟ್ ಅಮೆರಿಕಾಗೆ ಇವತ್ತು ಯುದ್ಧವನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಬೇರೆ ಬೇರೆ ಕಾರಣಗಳು ಸಹಜವಾಗಿ, ಆರ್ಥಿಕವಾಗಿ, ಶಸ್ತ್ರಾಸ್ತ್ರಗಳು ಖಾಲಿಯಾಗಿದ್ದು, ಜಾಗತಿಕ ಒತ್ತಡ ಇದ್ದಿದ್ದು. ಈ ಕಾರಣಕ್ಕಾಗಿ ಅಮೆರಿಕಾಗೆ ಯುದ್ಧವನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಇದ್ದರೆ, ಇಸ್ರೇಲ್ಗೆ ಅನಿವಾರ್ಯತೆ ಇದೆ ಒಟ್ಟಾರೆ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಹಾಳು ಮಾಡಬೇಕು. ಯಾವುದೇ ಕಾರಣಕ್ಕೂ ಪರಮಾಣುವನ್ನು ತಯಾರು ಮಾಡಬಾರ್ದು ಅಂತ ಇಸ್ರೇಲ್ ಏನು ವಾದ ಮಾಡ್ತಾ ಇದೆ. ನೀವು ಇವತ್ತು ಒಪ್ಪಂದ ಮಾಡ್ಕೊಳ್ತೀರಿ, $300 ಬಿಲಿಯನ್ ಹಣ ಕೊಡ್ತೀರಿ, ಅದಾದ ನಂತರ ಒಂದು $25 ಬಿಲಿಯನ್ ಹಣ ಅವರಿಗೆ ಸಿಗುತ್ತೆ. ಅವರು ಆರ್ಥಿಕವಾಗಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸ್ತಾರೆ. ಆ ಆರ್ಥಿಕ ಪ್ರಗತಿಯಿಂದ ನಮಗೇನು ಹೊಡ್ತಾ ಅಂತ ಹೇಳಿದ್ರೆ, ಹಮಾಸಿಗೆ ಸಪೋರ್ಟ್ ಮಾಡ್ತಾರೆ, ಹೆಜ್ಬುಲ್ಲಾದವರಿಗೆ ಸಪೋರ್ಟ್ ಮಾಡ್ತಾರೆ, ಹೌತಿಗಳ ಮುಖಾಂತರ ಸಪೋರ್ಟ್ ಮಾಡ್ತಾರೆ, ತನ್ನ ರೆಸಿಸ್ಟೆನ್ಸ್ ಗ್ರೂಪ್ ಏನಿದೆ ಅವುಗಳ ಮುಖಾಂತರ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ ಅಂತ ಯಾರು ಹೇಳ್ತಾ ಇರೋದು? ಇಸ್ರೇಲ್ ಅವರ ಆತಂಕಕ್ಕೆ ಇದು ಕಾರಣ ಇದೆ. ಹೀಗಾಗಿ ಇವರ ನಡುವೆ ಭಿನ್ನಾಭಿಪ್ರಾಯ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ. ಮತ್ತೊಂದು, ಭಾರತಕ್ಕೆ ಗ್ಯಾಸ್ ಟ್ರಬಲ್ನಿಂದ ಮುಕ್ತಿ ಅಂತ ಒಂದು ಸುದ್ದಿ. ಸಹಜವಾಗಿ
ಗ್ಯಾಸ್ ಸಮಸ್ಯೆಯಿಂದ ಬೆಂಗಳೂರು ಸೇರಿದಂತೆ ಇಡೀ ದೇಶದ ಹೋಟೆಲ್ಗಳು ಅನೇಕ ಬಾರಿ ಬಂದ್ ಆಗಿದ್ದನ್ನು, ಅದಾದ ನಂತರ ಸಿಲಿಂಡರ್ ದರ ಏರಿಕೆಯಾಗಿದ್ದನ್ನು, ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ ದರ ಎಲ್ಲ ಏರಿಕೆ ಆಗಿದ್ದು ನೋಡಿದ್ದೀವಿ. ಇದೀಗ ಒಂದು ರಿಲೀಫ್ ಸಿಗ್ತಾ ಇದೆ. 3 ತಿಂಗಳಿಂದ ಯುದ್ಧದ ಸುಳಿಯಲ್ಲಿ ಸಿಕ್ಕಿದ್ದಂತಹ LNG ಹಡಗೆಲ್ಲ ಮುಕ್ತ ಆಗಿದೆ. ದಿಶಾ ಹಡಗು ಗುಜರಾತ್ಗೆಲ್ಲ ಬರ್ತಾ ಇದೆ. 62,370 ಮೆಟ್ರಿಕ್ ಟನ್ ಇಂಧನವನ್ನೆಲ್ಲ ಹೊತ್ತಿದೆ. ಅದು ಭಾರತದ ಮುಖಾಂತರ ಅದೆಲ್ಲ ಭಾರತಕ್ಕೆ ಬರ್ತಾ ಇದೆ. ರಸಗೊಬ್ಬರದ 34 ಹಡಗುಗಳು ಕೂಡ ಭಾರತಕ್ಕೆ ಬರ್ತಾ ಇರೋದು. ಗುಜರಾತ್ನ ದಹೇಜ್ ಬಂದರಿಗೆ ಬರುತ್ತೆ. ಮಾಲ್ಟಾದ ಧ್ವಜವನ್ನು ಹೊಂದಿರೋದು. 60% LNG ಇದೇ ಮಾರ್ಗದ ಮುಖಾಂತರ ನಮಗೆಲ್ಲ ಬರ್ತಾ ಇತ್ತು. ದರ ಏರಿಕೆ ಆಗಿತ್ತು. ಮತ್ತೊಂದು ಕಡೆ ಈ ಯಾವ್ಯಾವ ಹಡಗುಗಳು ಇಲ್ಲಿ ಸಿಕ್ಕಾಕೊಂಡಿತ್ತು ಹಾರ್ಮುಜ್ ಜಲಸಂಧಿಯಲ್ಲಿ, ಅವುಗಳಲ್ಲಿ LNG ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಅದರ ಜೊತೆಗೆ ರಸಗೊಬ್ಬರವನ್ನು ಕೂಡ ಹೊತ್ಕೊಂಡು ಬಂದಿದ್ದಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದು ಹಡಗುಗಳು. ಒಂದು ಕಡೆ ಮುಂಗಾರು ಪ್ರವೇಶ, ಮಳೆ ಆಗ್ತಾ ಇರೋದು, ಮತ್ತೊಂದು ಕಡೆ ರಸಗೊಬ್ಬರದ ಕೊರತೆ, ಅದು ಪೊಟ್ಯಾಷಿಯಂ ಆಗಿರ್ಬೋದು, DAP ಆಗಿರ್ಬೋದು, ಬೇರೆ ಬೇರೆ ರಸಗೊಬ್ಬರಗಳು ನಮ್ಮ ಮಧ್ಯಪ್ರಾಚ್ಯದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಹೀಗಾಗಿ ಅದೆಲ್ಲವೂ ಕೂಡ ಸುಗಮ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದೊಂದು ಭಾರತಕ್ಕೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಈ ಒಪ್ಪಂದದ ಮಾತುಕತೆಗಳು ತೆರೆದಿಡ್ತಾ ಇದೆ. ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದದನ್ನು ಈ ಹಿಂದೆ ಈ ಸಿಲಿಂಡರ್ಗಳ ಕಾಳಸಂತೆಯಲ್ಲಿ ಹೆಚ್ಚು ಮಾರಾಟ ಆಗ್ತಾ ಇತ್ತಲ್ಲ, ಯಾವ 15 ದಿನ ಇದ್ದಿದ್ದನ್ನು 28 ದಿನಕ್ಕೆ ಏರಿಕೆ ಮಾಡಿದ್ರು. ಅದಾದ ನಂತರ ಕಾಳಸಂತೆಯಲ್ಲಿ ಯಾರ್ಯಾರು ಸ್ಟಾಕ್ ಮಾಡಿರ್ತಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಸಿಲಿಂಡರ್ ದರ ಏಕಾಏಕಿ ಕಳೆದ ಜನವರಿಯಿಂದ ಇಲ್ಲಿಯ ತನಕವೂ ಕೂಡ 1900 ಚಿಲ್ಲರೆ ಎಲ್ಲವೂ ಜಾಸ್ತಿ ಆಗಿದ್ದನ್ನು ನಾವು ನೋಡಿದ್ದೀವಿ. ಈ ಒಂದು ಸಮಸ್ಯೆ ಎದುರಾಗಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಒಪ್ಪಂದ ಸಹಾಯ ಆಗಿದೆ. ಮತ್ತೊಂದು ಕಡೆ ದುರ್ವರ್ತನೆ ತೋರಿದರೆ ಮತ್ತೆ ಯುದ್ಧ ಅನ್ನುವಂಥದ್ದೊಂದಿದೆ. ದುರ್ವರ್ತನೆ ತೋರಿದರೆ ಯಾರು ಎಚ್ಚರಿಕೆ ಕೊಡೋದು? ಟ್ರಂಪ್ ಅವರು. ಇರಾನ್ಗೆ ಅಮೆರಿಕ ಅಧ್ಯಕ್ಷರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕೇವಲ MOU ಮಾತ್ರ, ನಮಗೆ ಇಷ್ಟ ಆಗದೆ ಇದ್ದರೆ ಮತ್ತೆ ದಾಳಿ ಮಾಡ್ತೀವಿ ಅಂತ. ನೋಡಿ, ಇಲ್ಲೇ ಇರೋದು ಟ್ವಿಸ್ಟು. ನಾವು ಮಾತುಕತೆಗೆ ಒಪ್ಕೊಂಡಿದ್ದೀವಿ, ಸೈನ್ ಮಾಡ್ತೀವಿ, ನಾಳೆ ಒಂದು ವೇಳೆ ನನಗೆ ಇಷ್ಟ ಆಗದೆ ಹೋದರೆ ನಾವು ಮತ್ತೆ ಬಾಂಬ್ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಈ ಕಾರಣಕ್ಕಾಗಿಯೇ ಇರಾನ್ನವ್ರು ಯಾಕೆ ಅಮೆರಿಕವನ್ನು ನಂಬಲ್ಲ ಅಂತ ಹೇಳಿದ್ರೆ ಇದೇ ಕಾರಣ. ದ್ವಂದ್ವ ನೀತಿ ಇದೆ. ನಂಬಲು ಅರ್ಹವಿಲ್ಲದಂತಹ ದೇಶ, ನಂಬಲು ಅರ್ಹವಿಲ್ಲದಂತಹ ವ್ಯಕ್ತಿ ಅಂತ ಯಾಕೆ ಇರಾನ್ ಅವರು ಹೇಳ್ತಿದ್ದಾರೆ ಅಂತ ಇದೇ ಕಾರಣಕ್ಕಾಗಿ. ನನಗಿಷ್ಟ ಆದರೆ ಸುಮ್ಮನಿರ್ತೀನಿ, ಇಷ್ಟ ಆಗದೆ ಇದ್ದರೆ ಮತ್ತೆ ದಾಳಿ ಮಾಡ್ತೀನಿ ಅಂತ. ಇರಾನ್ ನಿಯಮ ಪಾಲಿಸದೇ ಇದ್ದರೆ ಮತ್ತೆ ಎಲ್ಲ ಗುಂಡಿನ ಮಳೆ ಶುರುವಾಗುತ್ತೆ. ಆರ್ಥಿಕ ಹಿಂಜರಿತದ ಭೀತಿಯಿಂದ ಜಗತ್ತನ್ನು ಈ ಟ್ರಂಪ್ ಡೀಲ್ ಎಲ್ಲ ಉಳಿಸ್ತಾ ಅಂತ ಯುದ್ಧ ಪೂರ್ವ ಮಟ್ಟಕ್ಕಿಂತಲೂ ಕೂಡ ಕಚ್ಚಾ ತೈಲ ಬೆಲೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಸುದ್ದಿಗಳಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮನಸ್ಸಿಗೆ ಇದು ಸಂಪೂರ್ಣವಾಗಿ ಇಷ್ಟ ಆಗುತ್ತಾ ಏನು ಅಂತ, ಅದು ಇರಾನ್ನ ಪ್ರತಿಕ್ರಿಯೆ ಮೇಲೂ ಕೂಡ ಆಗುತ್ತೆ. ಒಂದು ವೇಳೆ ಇರಾನ್ ಈ ಹಿಂದೆ 2025ಕ್ಕಿಂತ ಮೊದಲು, ಅದಾದ ನಂತರ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಕಣ್ಣು ತಪ್ಪಿಸಿ ಯುರೇನಿಯಂ ಸಂಸ್ಕರಣೆ ಏನು ಮಾಡ್ತಾ ಇತ್ತು, ಆ ಕಾರ್ಯವನ್ನು ಒಳಗೆ ಏನಾದರೂ ಅದನ್ನು ಶುರು ಮಾಡ್ಕೊಂಡು, ನಾನು ಅನೇಕ ಬಾರಿ ಹೇಳಿದ್ದೀರಿ, ಇರಾನ್ನ ಒಂದು ವಿರೋಧ ಪಕ್ಷ ಅಮೆರಿಕಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ. ನೋಡಿ, ಇರಾನ್ ಸರ್ಕಾರ ಇಡೀ ಜಗತ್ತಿಗೆ ಗೊತ್ತಾಗದಂತೆ ಯುರೇನಿಯಂ ಪುಷ್ಟೀಕರಣ ಮಾಡ್ತಾ ಇದೆ, ಪರಮಾಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಇದೆ ಅಂತ ಯಾರು ಹೇಳಿದ್ರು? ಇರಾನ್ನ ಒಂದು ವಿರೋಧ ಪಕ್ಷ ಅಮೆರಿಕಕ್ಕೆ ಮಾಹಿತಿ ಕೊಟ್ಟಿತ್ತು. ಅಮೆರಿಕಕ್ಕೆ ಮಾಹಿತಿ ಕೊಟ್ಟಂತಹ ಸಮಯದಲ್ಲಿ ಅಮೆರಿಕ ಅದರ ವಿರುದ್ಧ ಸಿಡಿದಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಇರಾನ್ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಅಮೆರಿಕದ ನಿರ್ಧಾರವೂ ಕೂಡ ಆಗುತ್ತೆ. ಬಟ್ ಕಾದ್ ನೋಡುವ ತಂತ್ರಕ್ಕೆ ಟ್ರಂಪ್ ಅವರು ಹೋಗಿದ್ದಾರೆ. ಏನಾಗುತ್ತೆ ಕಾದ್ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. 3ನೇ ಸುದ್ದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ನಲ್ಲಿ ನಡೆದಂತಹ G7 ಶೃಂಗಸಭೆಯಲ್ಲಿ ಭೇಟಿಯಾಗಿದ್ದು ಮಾತುಕತೆಯನ್ನು ನಡೆಸಿದ್ದು. G7 ಶೃಂಗಸಭೆಯ ಸದಸ್ಯ ರಾಷ್ಟ್ರವಲ್ಲದಾದರೂ ಕೂಡ ಭಾರತ ವಿಶೇಷ ಆಹ್ವಾನದ ಮೇರೆಗೆ ಹೋಗಿತ್ತು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರಲ್ಲಿ ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರಿಸುಮಾರು 16 ತಿಂಗಳುಗಳ ನಂತರ ಭೇಟಿಯಾದರು. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ಆಯಿತು. ಅವರು ಪಹಲ್ಗಾಮ್ ಮೇಲೆ ದಾಳಿಯಾಗಿತ್ತು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಈ ಯುದ್ಧವನ್ನು ನನ್ನೇ ನಿಲ್ಲಿಸಿದ್ದು, ನನ್ನ ನೇತೃತ್ವದಲ್ಲಿ ಕದನ ವಿರಾಮ ಆಗಿದೆ ಅಂತ. ಭಾರತ ಅದನ್ನು ಅಲ್ಲಗಳೆದಿತ್ತು. ಮತ್ತೊಂದು ಕಡೆ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ತಾ ಇದ್ದದಕ್ಕೆ ದಂಡನಾತ್ಮಕ ಸುಂಕವನ್ನೆಲ್ಲ ವಿಧಿಸಲಾಗಿತ್ತು. ಭಾರತದ ನಾಯಕತ್ವವನ್ನು ಇದೀಗ ಡೊನಾಲ್ಡ್ ಟ್ರಂಪ್ ಫ್ರಾನ್ಸ್ನಲ್ಲಿ ಕುಳಿತುಕೊಂಡು ಹಾಡಿ ಹೊಗಳು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಚೀನಾ ಮತ್ತು ಪಾಕಿಸ್ತಾನ ಮೈತ್ರಿಯನ್ನು ಮಾಡಿಕೊಂಡು ಭಾರತದ ವಿರುದ್ಧ ಒಂದು ಶಕ್ತಿಯನ್ನು ರೂಪವಾಗಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿಗಳೆಲ್ಲ ಚರ್ಚೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಭಾರತದ ಜೊತೆಗೆ ನಾನು ಸದಾ ಸಿದ್ಧನಿರ್ತೀನಿ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ನಾಯಕತ್ವವನ್ನು ವಹಿಸಿರೋ ತನಕವೂ ಕೂಡ ನಾನು ಅತ್ಯಂತ ಆತ್ಮೀಯ ಸ್ನೇಹಿತನಾಗಿ ಭಾರತಕ್ಕೆ ಇರ್ತೀನಿ ಅಂತ ಒಂದು ಭದ್ರತಾ ರಕ್ಷಣೆಯನ್ನು ಕೂಡ ಕೊಡೋ ಪ್ರಯತ್ನವನ್ನು ಯಾರು ಮಾಡಿದರು? ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಇದು ಸಹಜ.
ಅಮೆರಿಕಾಗೆ ಎರಡು ದೇಶಗಳನ್ನು ಹಣಿಬೇಕು. ನಾನು ನಿನ್ನೆಯೂ ಕೂಡ ಹೇಳಿದೆ, ಇಡೀ ಜಗತ್ತಿನಲ್ಲಿ ಎರಡು ಬಣಗಳಿದೆ. ಒಂದು ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು, ಮತ್ತೊಂದು ಕಡೆ ಚೀನಾ ಮತ್ತು ರಷ್ಯಾ ಒಂದು ಕಡೆ ಇದೆ. ನಾವು ರಷ್ಯಾ ಜೊತೆಗೂ ಕೂಡ ಚೆನ್ನಾಗಿದ್ದೀವಿ. ರಷ್ಯಾ ಜೊತೆಗೆ ಚೆನ್ನಾಗಿದೆ ಅನ್ನುವ ಕಾರಣಕ್ಕಾಗಿ ಅಮೆರಿಕಾದ ಜೊತೆಗೆ ನಮ್ದೆಲ್ಲ ಸ್ನೇಹ ಸಂಬಂಧ ಹಾಳಾಗಿದೆ ಅಂತಲ್ಲ, ಅಮೆರಿಕಾದ ಜೊತೆಗೂ ಕೂಡ ನಾವು ಚೆನ್ನಾಗಿದ್ದೀವಿ. ಇದಕ್ಕೆ ಪುಷ್ಟಿ ಎನ್ನುವಂತೆ ಮೋದಿಯವರನ್ನ ಡೊನಾಲ್ಡ್ ಟ್ರಂಪ್ ಅವರು ಫ್ರಾನ್ಸ್ನಲ್ಲಿ ಹಾಡಿ ಹೋಗಿರೋದು. ಏನೇನಂದ್ರು ಡೊನಾಲ್ಡ್ ಟ್ರಂಪ್, ಇದರಿಂದ ಭಾರತಕ್ಕೆ ಲಾಭ ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೋದಿ ಸುಂದರ ವ್ಯಕ್ತಿ, ಡೀಲ್ನಲ್ಲಿ ಮಾತ್ರ ಕಿಲ್ಲರ್ ಅಂತ ಹೇಳಿದರು. ನೋಡೋದಕ್ಕೆ ಸುಂದರ, ಬಹಳ ಚೆನ್ನಾಗಿದ್ದಾರೆ, ಆದರೆ ಡೀಲ್ಗಳನ್ನು ಸಂಧಾನ ಮಾಡ್ಕೊಳ್ಬೇಕಾದಾಗ, ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೊಂಡು ಬಂದಾಗ ಒಬ್ಬ ಗಟ್ಟಿಯಾದಂತಹ ವ್ಯಕ್ತಿ ಅಂತ ಇವರು ಹೇಳಿದರು. ಪ್ರಧಾನಿ ಮೋದಿಯವರ ರಾಜತಾಂತ್ರಿಕತೆಗೆಲ್ಲ ಡೊನಾಲ್ಡ್ ಟ್ರಂಪ್ ಇದಾದರು. ಮೋದಿ ನೋಡೋದಕ್ಕೆ ಅತ್ಯಂತ ಸುಂದರ ವ್ಯಕ್ತಿ, ಆದರೆ ಡೀಲ್ನಲ್ಲಿ ಎಲ್ಲ ಕಿಲ್ಲರ್ ಅಂತೆಲ್ಲ ಹೇಳಿದರು. ಮೋದಿಯವರನ್ನು ಚಾಣಾಕ್ಷ ಸಂಧಾನಕಾರ ಅಂತೆಲ್ಲ ಬಣ್ಣಿಸಿದರು. ಎದುರಾಳಿಯನ್ನು ಮಣಿಸುವ ಮೋದಿಯವರ ಶೈಲಿಗೆ ಅಮೆರಿಕ ಅಧ್ಯಕ್ಷರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಿನ್ನೆ ಮಾತುಕತೆ ಆಯಿತು. ನಾವು ನಿನ್ನೆ ಸುದ್ದಿ ಅಷ್ಟೇ ನೋಡಿದ್ವಿ, ಒಂದು ಸುದ್ದಿಯನ್ನು. ಭೇಟಿ ಆಗಲಿಲ್ಲ, ಅಪ್ಪುಗೆ ಆಗಲಿಲ್ಲ, ಕೇವಲ ಹ್ಯಾಂಡ್ಶೇಕ್ ಮುಖಾಂತರ ಎಲ್ಲ ಮುಗಿದೋಯಿತು. ಅಂದರೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಆಕ್ರೋಶವನ್ನು ತೋರಿಸೋ ಪ್ರಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು ಅಂತ. ಅದಾದ ನಂತರ ಇಬ್ಬರು ನಾಯಕರು ಕೂಡ ಎಲ್ಲ ಭೇಟಿಯಾದರು. ದೇವದೂತನಂತೆ ಕಂಡರೂ ಕೂಡ ಅವರೊಬ್ಬ ಈ ಸಂಧಾನದ ವಿಚಾರದಲ್ಲಿ ಕಿಲ್ಲರ್. ಮೋದಿ ನೋಡೋದಕ್ಕೆ ಅತ್ಯಂತ ಸುಂದರ ವ್ಯಕ್ತಿ, ದೇವದೂತನಂತೆ ಕಾಣ್ತಾರೆ. ವ್ಯಾಪಾರ ಸಂಧಾನ ಅಂತ ಬಂದಾಗ ಅವರೆಲ್ಲ ಕಠಿಣ ನಿಲುವನ್ನು ತೆಗೆದುಕೊಳ್ತಾರೆ ಅಂತ. ಇದಕ್ಕೆ ಯಾಕೆ ಅಂತ ಹೇಳಿದಾಗ ನೀವು ನೋಡಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ಏಪ್ರಿಲ್ 22ರಲ್ಲಿ ಪಹಲ್ಗಾಮ್ನಲ್ಲಿ ದಾಳಿಯಾದಾಗ ಆಪರೇಷನ್ ಸಿಂಧೂರ್ ಆಯಿತು. ಮೇ ಮೊದಲ ವಾರದಲ್ಲಿ ಭಾರತ ಶುರು ಮಾಡಿತು. ಘರ್ಷಣೆ ಹೆಂಗಿತ್ತು ಅಂತ ಹೇಳಿದರೆ, ಸ್ವತಃ ಪಾಕಿಸ್ತಾನದ ಒಳಗಡೆ ಹೋಗಿ ನಮ್ಮ ಕ್ಷಿಪಣಿಗಳೆಲ್ಲ ದಾಳಿ ಮಾಡಿತ್ತು. ಪಾಕಿಸ್ತಾನ ಅಕ್ಷರಶಃ ಜರ್ಜರಿತ ಆಯಿತು. ಭಾರತ ಸರ್ಕಾರ ಹೇಳುವಂಥ ವಾದ ಏನು ಅಂತ ಹೇಳಿದರೆ, ಸ್ವತಃ ಪಾಕಿಸ್ತಾನದವರೇ ಬಂದು ಭಾರತವನ್ನು ಕೇಳಿಕೊಂಡ್ರು, ಕದನ ವಿರಾಮದ ಬಗ್ಗೆ ಮಾತುಕತೆಯನ್ನು ನಡೆಸೋಣ, ಸೀಸ್ ಫೈರ್ ಬಗ್ಗೆ ಮಾತುಕತೆಯನ್ನು ನಡೆಸೋಣ, ಈ ಯುದ್ಧ ಕಂಟಿನ್ಯೂ ಆಗೋದು ಬೇಡ ಅಂತ ಸ್ವತಃ ಪಾಕಿಸ್ತಾನದವರು ಕೇಳಿದ್ರು. ಈ ಮುಖಾಂತರ ಕದನ ವಿರಾಮ ಘೋಷಣೆ ಆಯಿತು ಅಂತ ಭಾರತ ಸರ್ಕಾರ ಹೇಳಿತು. ಆದರೆ ಡೊನಾಲ್ಡ್ ಟ್ರಂಪ್ ಪುನರಪಿ ಒಂದು 7-8 ಬಾರಿ ಏನು ಹೇಳಿಕೆ ಕೊಟ್ಟರು, ನನ್ನ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಕದನಗಳು ಏನಿತ್ತು ಅದೆಲ್ಲವೂ ಕೂಡ ಆಯಿತು ಅಂತ. ಇದೇ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆಯಲ್ಲಿ ಮಾತನಾಡಿದರು. ದೂರವಾಣಿ ಸಂಭಾಷಣೆಯಲ್ಲಿ ಮಾತನಾಡಿ ಪ್ರಧಾನಿಗಳು ಅವತ್ತೇನು ಹೇಳಿದ್ರು ಅಂತ ಹೇಳಿದ್ರೆ, ಇದು ಕೇವಲ ದ್ವಿಪಕ್ಷೀಯ ವಿಚಾರ ಮಾತ್ರ, ಮೂರನೇ ದೇಶದ ಮಧ್ಯಸ್ಥಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಮೂರನೇ ದೇಶ ಪಾಕಿಸ್ತಾನ ಮತ್ತು ಭಾರತ, ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಮೂರನೇ ದೇಶದ ಅವಕಾಶವೇ ಇಲ್ಲ, ಮೂರನೇ ದೇಶದ ಭಾಗವಹಿಸಿಕೆಗೆ ಅವಕಾಶ ಇಲ್ಲ ಅಂತ ಯಾರು ಹೇಳಿದ್ರು? ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಈ ವಿಚಾರವನ್ನು ಪುನರಪಿ ತೆಗೆದುಕೊಂಡು ಮುಖಾಂತರ ಅವರು ಏನು ಹೇಳಿದ್ರು, ಈ ಸಂಧಾನದ ವಿಚಾರ, ದೇಶದ ನಿಲುವನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಠಿಣ ನಿಲುವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದರು. ಎರಡನೇ ಬೆಳವಣಿಗೆ, ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಶುರುವಾದಂತಹ ಸಮಯದಲ್ಲೂ ಕೂಡ ಭಾರತದ ಸ್ಟ್ಯಾಂಡ್ ಏನಾಗಿತ್ತು, ಶಾಂತಿ ನೆಲೆಸಬೇಕು ಎನ್ನುವಂತಹ ಸ್ಟ್ಯಾಂಡನ್ನೇ ಭಾರತ ತೆಗೆದುಕೊಳ್ತು. ನಾವು ಅಮೆರಿಕಾದ ಜೊತೆಗೆ ಮಿತ್ರತ್ವವನ್ನು ವಹಿಸಿಕೊಂಡಿದ್ದೀವಿ ಅನ್ನುವ ಕಾರಣಕ್ಕಾಗಿ ಅಮೆರಿಕಾದ ಪರವಾಗಿ, ಅಥವಾ ಇರಾನ್ ನಮಗೆ ತೈಲ ಪೂರೈಕೆ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಅವರ ಪರವಾಗಿ ಅಂತಲ್ಲ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಮೋದಿ ರಷ್ಯಾಗೆ ಭೇಟಿ ಕೊಟ್ಟರು, ಉಕ್ರೇನಿಗೆ ಭೇಟಿ ಕೊಟ್ಟರು. ಅದು ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಘರ್ಷಣೆಗಳು ಶುರುವಾದಂತಹ ಸಮಯದಲ್ಲೂ ಕೂಡ, ಅಂದರೆ ಗಾಜಾಪಟ್ಟಿ ಮತ್ತು ಇಸ್ರೇಲ್ನ ಯುದ್ಧ ಶುರುವಾದಂತಹ ಸಮಯದಲ್ಲೂ ಕೂಡ ಶಾಂತಿ ಮಾತುಕತೆಗಳಾಗಬೇಕು, ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಒಂದು ವಿದೇಶಾಂಗ ನೀತಿಯನ್ನು ಪ್ರದರ್ಶನ ಮಾಡುತ್ತಲ್ಲ, ಅದನ್ನು ಇವತ್ತು ಹಾಡಿ ಹೋಗುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಮೋದಿ ಪ್ರಧಾನಿಯಾಗಿದ್ದರೆ ಭಾರತದ ಬೆನ್ನಿಗೆ ಅಮೆರಿಕ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ನಾಯಕತ್ವವನ್ನು ವಹಿಸಿದ್ರೆ ಭಾರತಕ್ಕೆ ಯಾವಾಗಲೂ ಕೂಡ ಅಮೆರಿಕ ಸಪೋರ್ಟ್ ಆಗಿರುತ್ತೆ ಅಂತ. ಭಾರತದ ಭದ್ರತೆಗೆ ಒಂದು ಬಿಗ್ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷರು. ಭಾರತದ ಮೇಲೆ ದಾಳಿ ಆದರೆ ಅಮೆರಿಕ ಸಹಾಯಕ್ಕೆ ಓಡೋಡಿ ಬರುತ್ತೆ ಅಂತ. ನ್ಯಾಟೋ ರಾಷ್ಟ್ರಗಳ ರೀತಿಯೆಲ್ಲ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಅವರೆಲ್ಲ ಒಂದು ಹಾಕಿದ್ದಾರೆ. ಆದರೆ ಈ ಭರವಸೆಗೆಲ್ಲ ಟ್ರಂಪ್ ಒಂದು ಕಂಡೀಷನ್ ಹಾಕಿದ್ದಾರೆ, ಮೋದಿ ನಾಯಕನಾಗಿದ್ದರೆ ಮಾತ್ರ ಭಾರತದ ಬೆಂಬಲಕ್ಕೆ ಅಮೆರಿಕ ಇರುತ್ತೆ, ಲಿಖಿತ ಒಪ್ಪಂದ ಇಲ್ಲದಿದ್ದರೂ ಕೂಡ ಭಾರತಕ್ಕೆ ಒಂದು ರಕ್ಷಣಾ ಕವಚವಾಗಿ ನಾವಿರ್ತೀವಿ ಅಂತ ಅವರು ಹೇಳ್ತಾ ಇರೋದು. ನೀವು ನೋಡಿ, 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಭಾರತ ಸೋತು. ಈ ಯುದ್ಧ ಆದಂತಹ ಸಮಯದಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಮೆರಿಕಕ್ಕೆ ಪತ್ರ ಬರೀತಾರೆ, ನಮಗೆ ರಕ್ಷಣಾ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂತ. ಅವತ್ತು ಜಾನ್ ಎಫ್ ಕೆನಡಿ ಅವರ ಸರ್ಕಾರ ಭಾರತಕ್ಕೆ ಸಹಾಯ ಮಾಡಿತ್ತು, ತಮ್ಮ ಬಳಿ ಇದ್ದಂತಹ ರಕ್ಷಣಾ ಸಾಮಗ್ರಿಗಳನ್ನು ನಮಗೆ ಕೊಟ್ಟಿತ್ತು. ಒಂದು. ಎರಡನೇದ್ದು, 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಅವತ್ತು ಕೂಡ ರಾಜತಾಂತ್ರಿಕವಾಗಿ ಅಮೆರಿಕ ಭಾರತಕ್ಕೆ ಸಪೋರ್ಟ್ ಮಾಡಿತ್ತು.
ಪಾಕಿಸ್ತಾನದ ಅಧ್ಯಕ್ಷರನ್ನ ಎಲ್ಲಿಗೆ ಕರೆಸಿಕೊಂಡು ಸ್ವತಃ ಅಮೆರಿಕ ಕರೆಸಿಕೊಂಡು ಭಾರತದ ವಿರುದ್ಧ ಮಾಡ್ತಾ ಇರುವಂತಹ ದಾಳಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಅಮೆರಿಕ ಅವತ್ತು ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ರು? ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ 2020ರಲ್ಲಿ ಈ ಗಲ್ವಾನ್ ಕಣಿವೆಯಲ್ಲಿ ಚೀನಾದವರು ಭಾರತದ ಮೇಲೆ ದಾಳಿ ಮಾಡಿದ್ರಲ್ಲ, ಗಲ್ವಾನ್ ಕಣಿವೆಯಲ್ಲಿ ಅವತ್ತು ಕೂಡ ಭಾರತದ ಪರವಾಗಿ ಅಮೆರಿಕಾದವರು ನಿಂತಿದ್ರು. ಹೀಗೆ ಅನೇಕ ಬಾರಿ ಅವರು ನಿಂತಿದ್ದಾರೆ. ಆದರೆ ಒಂದು ಯುದ್ಧದಲ್ಲಿ ಮಾತ್ರ ಭಾರತದ ವಿರುದ್ಧ ಅಮೆರಿಕ ನಿಂತಿತ್ತು. ಯಾವುದು? 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯ್ತಲ್ಲ, ಬಾಂಗ್ಲಾ ಪ್ರತ್ಯೇಕ ಪಾಕಿಸ್ತಾನದ ವಿರುದ್ಧ. ಆ ಯುದ್ಧದಲ್ಲಿ ಏನು ಮಾಡಲಾಗಿತ್ತು? ಸೋವಿಯತ್ ಒಕ್ಕೂಟದ ಕಾರಣಕ್ಕಾಗಿ ಅವರು ತಮ್ಮ ನೌಕಾಪಡೆಗಳನ್ನು ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆಲ್ಲ ತೆಗೆದುಕೊಂಡು ಬಂದಿದ್ರು. ಅದೊಂದು ಇತಿಹಾಸ. ಆದರೆ ಯಾವಾಗ 1991ರಲ್ಲಿ ನೀವು ಗಮನಿಸಬೇಕಾದ ಸಂಗತಿ, ಯಾಕೆ ಭಾರತ ಅಮೆರಿಕಕ್ಕೆ ಯಾಕೆ ಅವಶ್ಯಕತೆ ಅಂತ, 1991ರಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, LPG ಪಾಲಿಸಿಗಳನ್ನು ಭಾರತ ಅಳವಡಿಕೆ ಮಾಡಿಕೊಂಡು ಒಂದು ಮುಕ್ತ ಮಾರುಕಟ್ಟೆಯನ್ನು ತನ್ನದನ್ನು ಅಳವಡಿಸ್ಕೊಳ್ತಲ್ಲ, ಅಂದರೆ ಅನೇಕ ಕೈಗಾರಿಕೆಗಳು, ಕಂಪನಿಗಳು ಭಾರತದತ್ತ ಸುಳಿಯೋದಕ್ಕೆ ಶುರುವಾಯಿತು. ಒಂದು ದೊಡ್ಡ ಮಾರುಕಟ್ಟೆಯ ಕಾರಣಕ್ಕಾಗಿ ಅಮೆರಿಕ ಈ ಹಿಂದೆ ಭಾರತವನ್ನು ಹೆಂಗೆ ನೋಡ್ತಾ ಇತ್ತಲ್ಲ, ಆ ಎಲ್ಲ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳೋ ಪ್ರಯತ್ನವನ್ನು 91ರಿಂದ ಈಚೆಗೆ ಮಾಡ್ಕೊಳ್ತಾ ಬಂತು. 91ರಿಂದ ಈಚೆಗೆ ಮಾಡ್ಕೊಳ್ತಾ ಬಂತು. ಅದರ ಭಾಗವಾಗಿ ಇದೀಗ ಏನು ಹೇಳ್ತಾ ಇದ್ದಾರೆ ಟ್ರಂಪ್, ನಿಮ್ಮ ಬೆನ್ನಿಗೆ ನಾವಿರ್ತೀವಿ ಅಂತ. ಅದು ಒಂದು ಚೀನಾಗೂ ಕೂಡ ಟಕ್ಕರ್ ಕೊಡೋದು, ಪಾಕಿಸ್ತಾನಕ್ಕೂ ಕೂಡ ಟಕ್ಕರ್ ಕೊಡೋದು. ಯಾಕಂದರೆ ಪಾಕಿಸ್ತಾನ ಆ ವಿಶ್ವಾಸವನ್ನು ಉಳಿಸ್ಕೊಂಡಿಲ್ಲ. ರಾಜತಾಂತ್ರಿಕವಾಗಿ ಹಣವನ್ನು ಪಡೆದುಕೊಳ್ಳುತ್ತೆ, ಸಾಲವನ್ನು ಪಡೆದುಕೊಳ್ಳುತ್ತೆ, ರಕ್ಷಣೆ ವಿಚಾರದಲ್ಲಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ತಾರೆ. ಆದರೆ ಒಂದು ಸಮಯದಲ್ಲಿ ಅಮೆರಿಕಕ್ಕೂ ಕೂಡ ಅವರು ಮೋಸವನ್ನು ಮಾಡಿದರು. ಇವತ್ತು ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೈನ್ಯ ಇಲ್ಲ. 2021ರಲ್ಲಿ ಅವರು ಸೈನ್ಯವನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಪಾಕಿಸ್ತಾನದ ಸಹಾಯವು ಕೂಡ ತಾಲಿಬಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಮೆರಿಕಕ್ಕೆ ಏನು ಬೇಕಾಗಿಲ್ಲ. ಈ ಕಾರಣಕ್ಕಾಗಿ ಪಾಕಿಸ್ತಾನದ ಅವಶ್ಯಕತೆ ಅವರಿಗಿಲ್ಲ. ಈ ಕಾರಣಕ್ಕಾಗಿ ಅವರನ್ನು ಬಿಟ್ಟುಬಿಟ್ಟಿದ್ದಾರೆ. ಭಾರತದ ಜೊತೆಗೆ ಅಮೆರಿಕ ಬಲವಾಗಿ ನಿಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಬೆನ್ನಿಗೆ ನಿಲ್ತೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. ಮತ್ತೊಂದು, ಚೀನಾ ಪಾಕಿಸ್ತಾನಕ್ಕೆ ಟ್ರಂಪ್ ವಾರ್ನಿಂಗ್. ಅದೇ ಪಾಯಿಂಟ್. ನ್ಯಾಟೋ ರಾಷ್ಟ್ರಗಳ ಮಾದರಿಯಲ್ಲಿ ಭಾರತಕ್ಕೆ ಅಮೆರಿಕ ಬೆಂಬಲವನ್ನು ಕೊಡುತ್ತೆ. ಟ್ರಂಪ್ ಭರವಸೆಯಿಂದ ನೆರೆ ರಾಷ್ಟ್ರಗಳಾದಂತಹ ಚೀನಾ ಮತ್ತು ಪಾಕಿಸ್ತಾನಕ್ಕೆ ನಡುಕ ಶುರುವಾಗ್ಬಿಟ್ಟಿದೆ. ಅವರಿಬ್ಬರು ಮೈತ್ರಿಯಾಗಿ ಅವ್ರ ಕೆಲಸ ಏನಿತ್ತು, ಭಾರತವನ್ನು ಹಣಿಬೇಕು ಅಂತ ಅವ್ರದ್ದು, ಭಾರತದ ಮೇಲೆ ದಾಳಿ ಮಾಡಬೇಕು, ಭಯೋತ್ಪಾದಕದ ದಾಳಿಗಳನ್ನು ಮಾಡಬೇಕು ಅಂತ. ಅದೇ ಕಾರಣಕ್ಕಾಗಿಯೇ ಅವರು ಡ್ರೋನ್ಗಳನ್ನು ಕೊಟ್ಟಿದ್ದು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾದವರು ಅದು ಟುಸ್ ಪಟಾಕಿ ಆಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಈ ಕಾರಣಕ್ಕಾಗಿ ಇದೀಗ ಜಗತ್ತಿನ ಏಕೈಕ ಸೂಪರ್ ಪವರ್ ದೇಶವಾಗಿ ಭಾರತದ ಒಂದು ಪರಮಾತ್ಮವಾಗಿ ಯಾರು ಬರ್ತಾ ಇರೋದು? ಇದೇ ಅಮೆರಿಕ ಬರ್ತಾ ಇದೆ. ನೀವು ನ್ಯಾಟೋದಲ್ಲಿ 7 ರಾಷ್ಟ್ರಗಳಿದೆ. ಅಂದರೆ ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ ಅದು. ಆ ನ್ಯಾಟೋದ ನಿಯಮ ಏನಿದೆ ಅಂತ ಹೇಳಿದರೆ, ನಾವು ಹಿಂದೆ ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನ್ಯಾಟೋ ಸದಸ್ಯ ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿಯಾದರೆ, ಉದಾಹರಣೆಗೆ ಅಮೆರಿಕ ಸದಸ್ಯ ದೇಶ, ಅಮೆರಿಕದ ಮೇಲೆ ಯಾವುದಾದ್ರೂ ಒಂದು ದೇಶ ದಾಳಿ ಮಾಡಿದರೆ ನ್ಯಾಟೋದ ಜೊತೆಗಿರುವಂತಹ ಉಳಿದೆಲ್ಲ ದೇಶಗಳು ಕೂಡ ನನ್ನ ಮೇಲೆ ಆಗ್ತಾ ಇರುವಂತಹ ದಾಳಿ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಅಮೆರಿಕದ ಸಹಾಯಕ್ಕೆ ಬರಬೇಕಾಗುತ್ತೆ. ಇದು ನ್ಯಾಟೋ ಪ್ರತಿಪಾದನೆ ಮಾಡುವಂಥ ಮೊದಲ ನಿಯಮ ಇದು. ಇದೀಗ ಆ ಮಾದರಿಯಲ್ಲಿ ನಾನು ಯಾರಿಗೆ ಸಹಾಯ ಮಾಡ್ತೀನಿ? ಭಾರತಕ್ಕೆ ಸಹಾಯ ಮಾಡ್ತೀನಿ ಅಂತ ಅಮೆರಿಕ ಒಂದು ಅಭಯ ಹಸ್ತವನ್ನು ಕೊಡ್ತಾ ಇದೆ. ಈ ಕಾರಣಕ್ಕಾಗಿ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ. ಚೀನಾದ ನಿಯಂತ್ರಣಕ್ಕಾಗಿ ಕ್ವಾಡ್ ಶೃಂಗಸಭೆ ಇತ್ತೀಚೆಗೆ ಭಾರತದಲ್ಲಾಗಿತ್ತು. ಆ ಸಮಯದಲ್ಲಿ ಅಮೆರಿಕ, ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಇವರೆಲ್ಲರೂ ಕೂಡ ಸೇರಿಕೊಂಡು ಹಿಂದೂ ಮಹಾಸಾಗರದ ವಿಚಾರ ಆಗಿರ್ಬೋದು, ಈ ಎಲ್ಲ ಕಾರಣಕ್ಕಾಗಿ ಚೀನಾವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ ಕ್ವಾಡ್ ಶೃಂಗಸಭೆ ಇದೆ. ಈ ಕ್ವಾಡ್ನ ಮುಖಾಂತರ ಅದನ್ನು ನಿಯಂತ್ರಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದು. ಇದರ ಒಟ್ಟಾರೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚೀನಾಗೆ ಹತ್ತಿರವಿರುವಂತಹ ಭಾರತದ ಮುಖಾಂತರ ಚೀನಾವನ್ನು ಹಣಿಬೇಕು ಅಂತ. ಈಗ ಭಾರತವು ಕೂಡ ಏನು ಆಲೋಚನೆ ಮಾಡ್ತಾ ಇದೆ? ಒಟ್ಟಾರೆ ಚೀನಾದ ಮಾರುಕಟ್ಟೆ ಆಗಿರ್ಬೋದು, ಜಾಗತಿಕವಾಗಿರ್ಬೋದು, ಅವರ ಪ್ರಾಬಲ್ಯ ಏನಿದೆ ಅದನ್ನು ಕುಂಠಿತ ಮಾಡಬೇಕು ಅನ್ನುವಂತಹ ಆಲೋಚನೆ ಭಾಗವಾಗಿ ಇದೆಲ್ಲ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನ ಅಂತ. ಒಟ್ಟಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ಉದಾಹರಣೆ. ನೀವು ಪಾಕಿಸ್ತಾನಕ್ಕೆ ಸ್ವತಃ ಇತ್ತೀಚೆಗೆ ಅಮೆರಿಕದ ಅನೇಕ ಅಧಿಕಾರಿಗಳು, ಸಂಸದರು ಕೂಡ ಮಾತನಾಡಿದರು. ನಮ್ಮ ತೆರಿಗೆಯ ಹಣದಲ್ಲಿ ಪಾಕಿಸ್ತಾನಕ್ಕೆ ನಾವು ಸಹಾಯ ಮಾಡ್ತೀವಿ, ಬಟ್ ಪಾಕಿಸ್ತಾನವೇ ಅಮೆರಿಕದ ಬೆನ್ನಿಗೆ ಚೂರಿ ಎರಿಯೋ ಕೆಲಸವನ್ನು ಮಾಡುತ್ತೆ. ಭಯೋತ್ಪಾದಕ ಸಪೋರ್ಟ್ ಮಾಡ್ತಾರೆ, ಭಯೋತ್ಪಾದಕ ತರಬೇತಿಗಳ ಶಿಬಿರ ಕೇಂದ್ರಗಳೆಲ್ಲ ಅಲ್ಲಿದ್ದು. ಮತ್ತೊಂದು ಕಡೆ ಶಾಂತಿ ದೂತನಾಗಿ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಆದರೆ ಪಾಕಿಸ್ತಾನದಲ್ಲಿ ವಾಸ್ತವ ಅಂಶ ಆಗಿಲ್ಲ ಅಂತ ಅಮೆರಿಕ ಕೂಡ ಇವತ್ತು ಅರಿವಾಗಿದೆ. ಈ ಕಾರಣಕ್ಕಾಗಿ ಪಾಕಿಸ್ತಾನದ ಮಿತ್ರತ್ವವನ್ನು ಬಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು, ನಾವಿಕರ ಸುರಕ್ಷತೆ ಬಗ್ಗೆ ನರೇಂದ್ರ ಮೋದಿ ಗಂಭೀರ ಕಾಳಜಿ. ಅಂದರೆ 3 ಹಡಗುಗಳ ಮೇಲೆ 1 ವಾರದಲ್ಲಿ ದಾಳಿ, 3 ಜನ ನಾವಿಕರು ಮೃತಪಟ್ಟರು, ಅನೇಕ ಹಡಗುಗಳಿಗೆ ದಾಳಿಯಾಯಿತು. ಈ ದಾಳಿಗೆ ಅಮೆರಿಕ ಕಾರಣ ಆಗಿತ್ತು. ಅಮೆರಿಕಾದವರು ದಾಳಿ ಮಾಡಿದರು. ಆ ಅಮೆರಿಕದ ದಾಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇದರ ಬಗ್ಗೆ ಪ್ರಶ್ನೆ ಮಾಡಿದರು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ಟ್ರಂಪ್ ಎದುರುಗಡೆ ಭಾರತೀಯ ನಾವಿಕರ ರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗ್ರಹಿಸಿದರು. ಸಮುದ್ರಯಾನದ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಗೆ ನಮ್ಮ ಮೊದಲ ಆದ್ಯತೆ ಅಂತ.
ಇರಾನ್ ಒಪ್ಪಂದದಲ್ಲಿ ನಾವಿಕರ ಭದ್ರತೆಯನ್ನು ಕೂಡ ಸೇರಿಸಬೇಕು ಅಂತ. ಈಗ ಇರಾನ್ ಏನು ಮಾಡುತ್ತೆ, ನಮ್ಮ ನಿಯಮಗಳನ್ನು ಮೀರಿ ಹೋಗ್ತಿದ್ದಾರೆ ಅಂತ ಅವರು ಕೂಡ ದಾಳಿ ಮಾಡಿದರು ಕೆಲ ಹಡಗುಗಳ ಮೇಲೆ. ಅಮೆರಿಕಾದವರು ಇಲ್ಲ, ನಾನು ನೌಕಾದಿಗ್ಬಂಧನ ಏರಿದ್ದೀನಿ, ನಮ್ಮ ನಿಯಮಗಳನ್ನು ಇವರು ಮೀರ್ತಾ ಇದ್ದಾರೆ ಅಂತ ಅಮೆರಿಕಾದವರು ದಾಳಿ ಮಾಡೋ ಪ್ರಯತ್ನ. ಹೀಗಾಗಿ ಈ ಒಪ್ಪಂದದ ಮಾತುಕತೆಯಲ್ಲಿ ಈ ನಾವಿಕರ ಸುರಕ್ಷತೆಗೆ ಅವಕಾಶ ಇರಬೇಕು, ಅದ್ರ ಬಗ್ಗೆ ಎಲ್ಲ ಸೇರಿಸಿ ಅಂತ. ಜಾಗತಿಕ ತೈಲ ಮಾರ್ಗದಲ್ಲಿ ಲಕ್ಷಾಂತರ ಭಾರತೀಯರ ಹಿತರಕ್ಷಣೆಗೆಲ್ಲ ಮೋದಿ ಪಣ ತೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಭಾರತೀಯರ ಪ್ರಾಣಕ್ಕೆ ಬೆಲೆ ಕೊಡುವಂತೆಲ್ಲ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ನಾವಿಕರಾಗಿ ಹಡಗು ಪ್ರಪಂಚದಲ್ಲಿ ಕೆಲಸ ಮಾಡೋದಕ್ಕೆ ಭಾರತೀಯರು ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಭಾರತೀಯ ಮೂಲದವರು ಕೆಲಸವನ್ನು ಮಾಡ್ತಾ ಇರೋದು. ಅದರಲ್ಲೂ ವಿಶೇಷವಾಗಿ ನಾವಿಕರಾಗಿ, ಬೇರೆ ಬೇರೆ ಎಂಜಿನಿಯರ್ಗಳಾಗಿ ಅದರಲ್ಲಿರುವಂಥ ವಿವಿಧ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ. ಹೀಗಾಗಿ ಅವರ ಭದ್ರತೆ ಭಾರತಕ್ಕೆ ಮುಖ್ಯ ಆಗಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ವೇದಿಕೆ ಮುಖಾಂತರ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತೀಯ ನಾವಿಕರ ಕರ್ತವ್ಯವನ್ನು ನಾವೆಲ್ಲ ಮೆಚ್ಚಬೇಕು, ಅವರ ಜೀವಕ್ಕೆ ಅವಕಾಶ ಸಿಗಬೇಕು ಅಂತ. ಮತ್ತೊಂದು ಕಡೆ ಹೌಡಿ ಮೋದಿ ಅಜಯ ಸ್ನೇಹ, ನಿಮಗೆಲ್ಲ ನೆನಪಿರ್ಬೋದು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಹೌಡಿ ಮೋದಿ ಎನ್ನುವಂತಹ ಕಾರ್ಯಕ್ರಮವನ್ನು ಅಮೆರಿಕಾದಲ್ಲಿ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದ ಮುಖಾಂತರ ಗಟ್ಟಿಯಾಯಿತು ಸಂಬಂಧ. ಆ ಗಟ್ಟಿ ಸಂಬಂಧ ಎಲ್ಲಿ ಆಯಿತು? ಅದಾದ ನಂತರ ಈ ಕೊರೋನಾ ಸಮಯದಲ್ಲಿ 2020 ಆ ಸಮಯದಲ್ಲಿ ಗುಜರಾತ್ನ ಈ ಮೊಟೇರಾ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮ ಆಯಿತು. ನಮಸ್ತೆ ಟ್ರಂಪ್ ಅಂತ. ಟ್ರಂಪ್ ದಂಪತಿ ಎಲ್ಲ ಬಂದಿದ್ದರು. ಗುಜರಾತ್ನ ಸಬರಮತಿ ಆಶ್ರಮಕ್ಕೆಲ್ಲ ಅವರು ಭೇಟಿ ಕೊಟ್ಟಿದ್ದರು. ಅಲ್ಲಿಂದ ಇಬ್ಬರ ಸಂಬಂಧ ಎಲ್ಲ ಗಟ್ಟಿ ಆಯಿತು. ಮೋದಿಯವರೊಂದಿಗೆ ಹಳೆಯ ನೆನಪುಗಳನ್ನೆಲ್ಲ ಡೊನಾಲ್ಡ್ ಟ್ರಂಪ್ ಎಲ್ಲ ಮೆನಕಾಕಿದ್ರು. ಹುಸ್ಟನ್ನ ಹೌಡಿ ಮೋದಿ ಮತ್ತು ಮೊಟೇರಾ ಸ್ಟೇಡಿಯಂನ ಅಬ್ಬರವನ್ನೆಲ್ಲ ದೊಡ್ಡಣ್ಣ ನೆನೆದ್ರು. ಮೋದಿಗಾಗಿ ಲಕ್ಷಾಂತರ ಜನ ಸೇರ್ತಾರೆ, ಅಂಥ ನಾಯಕನ ನಾನು ಯಾವತ್ತೂ ಕೂಡ ಕಂಡಿಲ್ಲ. ಶ್ವೇತಭವನದಲ್ಲಿ ಮೋದಿಯವರಿಗೆ ಸಿಗುವ ಗೌರವ ಅತಿ ದೊಡ್ಡದು. ಭಾರತ ಮತ್ತು ಅಮೆರಿಕ ನಡುವೆ ಸರ್ವಕಾಲಿಕ ಶ್ರೇಷ್ಠ ಬಾಂಧವ್ಯ ಇದೆ ಅಂತ ಎಲ್ಲ ಹೊಗಳೋ ಪ್ರಯತ್ನವನ್ನು ಮಾಡಿದರು. 2019 ಸೆಪ್ಟೆಂಬರ್ 22ನೇ ತಾರೀಕಿಗೆ ಅಮೆರಿಕಾದ ಟೆಕ್ಸಾಸ್ ರಾಜ್ಯದ ಹುಸ್ಟನ್ ಎನ್ನುವಂಥ ನಗರದಲ್ಲಿ NRG ಒಂದು ಸ್ಟೇಡಿಯಮ್ಮು. ಆ ಸ್ಟೇಡಿಯಂನಲ್ಲಿ ಹೌಡು ಯಾಡು ಅಂತ, ನೀವು ಹೇಗಿದ್ದೀರಿ ಅಂತ ಕರೆಯೋದಕ್ಕೆ ಹೌಡು ಯಾಡು ಅಂತ ಕರೀತಾರೆ. ಹೀಗಾಗಿ ಹೌಡಿ ಪದವನ್ನು ಬಳಕೆ ಮಾಡಿಕೊಂಡು ಹೌಡಿ ಮೋದಿಯವರೇ ಹೇಗಿದ್ದೀರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನೆಲ್ಲ ಮಾಡಲಾಗಿತ್ತು. ಒಂದು 50,000 ಭಾರತೀಯ ಅಮೇರಿಕನ್ನರೆಲ್ಲ ಅಲ್ಲಿ ಸೇರಿದರು. ಅಂದರೆ ಪೋಪ್ ಫ್ರಾನ್ಸಿಸ್ನ ನಂತರ, ಆ ವ್ಯಕ್ತಿಗೆ ನಂತರ ಒಬ್ಬ ಜಾಗತಿಕ ನಾಯಕನ ಕಾರಣಕ್ಕಾಗಿ ಈ ಸಾರ್ವಜನಿಕವಾಗಿ ಈ ಪರಿಪ್ರಮಾಣದಲ್ಲಿ ಜನ ಸೇರಿದ್ದು ಅದೇ ಮೊದಲಂತೆ ಅಮೆರಿಕಾದಲ್ಲಿ. ಈ ಕಾರಣಕ್ಕಾಗಿ ಇವತ್ತು ಅದನ್ನು G7 ಶೃಂಗಸಭೆಯಲ್ಲಿ ಮೋದಿ ಮತ್ತು ಟ್ರಂಪ್ ಅವರ ಮಾತುಕತೆ ಆಯ್ತಲ್ಲ, ಆ ಕಾರಣಕ್ಕಾಗಿ ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೌಡಿ ಮೋದಿ ಕಾರ್ಯಕ್ರಮವನ್ನೆಲ್ಲ ನೆನಪು ಮಾಡಿಕೊಳ್ಳೋ ಪ್ರಯತ್ನವನ್ನೆಲ್ಲ ಮಾಡಿದರು. ಟ್ರಂಪ್ ಅವರು ಭಾಗವಹಿಸಿದ್ರು. ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಎನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದರು. ಹೀಗಾಗಿ ಅದನ್ನು ನೆನೆಯುವ ಪ್ರಯತ್ನ ಮಾಡಿದ್ದಾರೆ. ಒಂದು ಘಟನೆ. ಎರಡನೇದ್ದು ನಮಸ್ತೆ ಟ್ರಂಪ್ ಅಂತ 2020 ಫೆಬ್ರವರಿ 24ನೇ ತಾರೀಕಿಗೆ ಗುಜರಾತ್ನ ಮೊಟೇರಾ ಕಾರ್ಯಕ್ರಮ ಅಲ್ಲಿ ಸ್ಟೇಡಿಯಂನ ಆಯಿತು. 1,10,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. 1,10,000 ಜನ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಡೊನಾಲ್ಡ್ ಟ್ರಂಪ್ ಅವರ ದಂಪತಿ ಎಲ್ಲ ಬಂದಿದ್ದರು. ಆ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಾಮಿ ವಿವೇಕಾನಂದರ ಹೆಸರನ್ನು, ಸಚಿನ್ ತೆಂಡೂಲ್ಕರ್ ಹೆಸರನ್ನು, ವಿರಾಟ್ ಕೊಹ್ಲಿ ಅವರ ಹೆಸರನ್ನು, ಅಂದರೆ ಸಾಮಾಜಿಕವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ಮತ್ತು ಶ್ರೇಷ್ಠವಾದ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಮತ್ತು ಸಬರಮತಿ ಆಶ್ರಮಕ್ಕೂ ಕೂಡ, ಗಾಂಧೀಜಿಯವರ ಸಬರಮತಿ ಆಶ್ರಮಕ್ಕೂ ಕೂಡ ಭೇಟಿ ಕೊಟ್ಟಿದ್ದರು. ಆವತ್ತಿನಿಂದ ಸ್ನೇಹ ಸಂಬಂಧ ಗಟ್ಟಿಯಾಯಿತು. ಅದನ್ನು ಮೆಲುಕು ಹಾಕೋ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡಿದ್ದಾರೆ. ಆ ಮುಖಾಂತರ ಒಂದು ಅಜೇಯ ಸ್ನೇಹ ಉಭಯ ನಾಯಕರ ನಡುವೆ ಇತ್ತು. ಮತ್ತೊಂದು ಬೆಳವಣಿಗೆ, ವಿಶ್ವದ ಟಫ್ ನೆಗೋಷಿಯೇಟರ್ ಮೋದಿ ಅಂತ ಹೇಳಿದ್ದಾರೆ. ಟಫ್ ನೆಗೋಷಿಯೇಟರ್. ಈ ಸಂಧಾನ ಮಾತುಕತೆಗಳು ಏನಾದರೂ ಈ ಮಾತುಕತೆಯ ವಿಚಾರದಲ್ಲಿ ಲಿಬರಲ್ ಆಗಬೇಕು ಅಂತ ಹೇಳಿದರೆ ಆ ವಿಚಾರದಲ್ಲಿ ಕಠಿಣ ನಿರ್ಧಾರಗಳನ್ನು ಮೋದಿಯವರು ತೆಗೆದುಕೊಳ್ತಾರೆ ಅಂತ ಟ್ರಂಪ್ ಅವರು ಉಲ್ಲೇಖ ಮಾಡಿರೋದು. ವ್ಯಾಪಾರ ವಹಿವಾಟಿನಲ್ಲಿ ಮೋದಿಯವರನ್ನು ಮಣಿಸೋದು ಸುಲಭ ಇಲ್ಲ, ಭಾರಿ ಗಟ್ಟಿ ವ್ಯಕ್ತಿತ್ವ ಅವ್ರದ್ದು. ನನ್ನ ಯಾವುದೇ ಸಂಧಾನಕ್ಕೂ ಮೋದಿ ಮಣಿಯೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳಿದ್ದಾರೆ. ಸೌಮ್ಯ ಸ್ವಭಾವದ ಹಿಂದೆ ಈ ಚಾಣಾಕ್ಷ ರಾಜತಾಂತ್ರಿಕ ಶಕ್ತಿ ಅಡಗಿದೆ ಅಂತ. ನೀವು ಇದೇ ಅಮೆರಿಕಾದವರು ನಾವು ನಿಮ್ಗೆ ದಂಡ ಹಾಕ್ತೀವಿ ಅಂತೇಳಿ ಹಾಕ್ರಿ. ನಮ್ಮ ದೇಶದ ಉದ್ದೇಶವನ್ನು ಮರೆತು ನಾವು ಅಮೆರಿಕಾದ ಹಿತಾಸಕ್ತಿ ನಾವು ಬಲಿಯಾಗೋದಿಲ್ಲ ಅಂತ ಭಾರತದ ಅನೇಕ ಅಧಿಕಾರಿಗಳು ಹೇಳಿದರು, ಮೋದಿಯವರು ಕೂಡ ಹೇಳಿದರು. ಹೀಗಾಗಿ ಭಾರತದ ಹಿತಾಸಕ್ತಿ ಬಂದಾಗ ಮೋದಿಯವರದ್ದು ರಾಜಿ ಇಲ್ಲದ ನಡವಳಿಕೆ. 16 ತಿಂಗಳ ಬಳಿಕ ಭೇಟಿಯಾದರೂ ಕೂಡ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಇಂಥದ್ದೊಂದು ಕೆಮಿಸ್ಟ್ರಿಯನ್ನು ಮಾಡಿದ್ದಾರೆ. ಹೀಗಾಗಿ ಉಭಯ ದೇಶಗಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು ಎನ್ನುವಂತಹ ಸುದ್ದಿಗಳಿದೆ. ಇದು ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಡೊನಾಲ್ಡ್ ಟ್ರಂಪ್ ಅವರು G7 ಶೃಂಗಸಭೆಯಲ್ಲಿ ಹಾಡಿ ಹೊಗಳಿದಂಥ ರೀತಿ, ಅಂದರೆ ಅವರಿಬ್ಬರು ಉಭಯವಾಗಿ ಭೇಟಿಯಾದಂತಹ ಸಮಯದಲ್ಲಿ. ಇದು ಜೀ ಕನ್ನಡ ನ್ಯೂಸ್ DNA ಸುದ್ದಿ. ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ, ಭಾರತೀಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸುದ್ದಿ ಇದೆ. ಮಹಾಪಕ್ಷಾಂತರದ ಪರ್ವವೇ ಭಾರತೀಯ ರಾಜಕಾರಣದಲ್ಲಿ ನಡೀತಾ ಇದೆ. ಮೇ 4ನೇ ತಾರೀಕಿಗೆ ಬಂದಂತಹ ಪಂಚರಾಜ್ಯಗಳ ಚುನಾವಣೆಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಸುದೀರ್ಘ 15 ವರ್ಷಗಳ ಕಾಲ ಬಂಗಾಳವನ್ನು ಆಳಿದ್ದಂತಹ ತೃಣಮೂಲ ಕಾಂಗ್ರೆಸ್ ಯಾವಾಗ ಪತನ ಆಯ್ತಲ್ಲ, ಅಲ್ಲಿಂದ ಶುರುವಾಯಿತು ನೋಡಿ ಕದನ. ಅಲ್ಲಿಂದ ಶುರುವಾಯಿತು ಕದನ ಇದು. ನೀವು ನೋಡಿ, ಒಂದು ಸಮಯದಲ್ಲಿ ಇಡೀ ಭಾರತದ ಅನೇಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಇತ್ತು.
ಉತ್ತರ ಪ್ರದೇಶಕ್ಕೆ ಹೋದರೆ ಸಮಾಜವಾದಿ, ಇಲ್ಲಿ ತಮಿಳುನಾಡಿಗೆ ಬಂದರೆ DMK IDMK, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ TMC, ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ, ಮಹಾರಾಷ್ಟ್ರಕ್ಕೆ ಹೋದರೆ ಈ ಹಿಂದೆ BJP ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು 85ರಲ್ಲಿ. ಯಾವ ಕಾರಣಕ್ಕಾಗಿ? ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತ. ಶಿವಸೇನೆಯ ಪರ್ವ ಏನಾಯಿತು, NCPಯ ಪರ್ವ ಮಹಾರಾಷ್ಟ್ರದಲ್ಲಿ ಏನಾಗಿದ್ದನ್ನು ನೋಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕರ್ನಾಟಕದಲ್ಲಿ JDSನ ಸ್ಥಿತಿ ಏನಾಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು JDSನ ರಾಜ್ಯಾಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಒಂದು 55 ಸ್ಥಾನ ಗೆದ್ದಿದ್ದ ಹೈಯೆಸ್ಟು JDS. ಅದಾದ ನಂತರ 37 ಹೈಯೆಸ್ಟ್ ಆಯಿತು. ಇವತ್ತು ಅವ್ರದ್ದು 18 ಸ್ಥಾನಗಳಿದೆ. ಅಂದರೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ. ಇದನ್ನು ತೆಗೆದುಕೊಂಡು ಮಹಾಪಕ್ಷಾಂತರ ಪರ್ವವೇ ನಡೀತಾ ಇದೆ. ಅದರ ಭಾಗವಾಗಿ TMCಗೆ ಮತ್ತು ಆಮ್ ಆದ್ಮಿಗೆ ಸೀಮಿತವಾಗಿದ್ದಂತಹ ಪಕ್ಷಾಂತರ ಇದೀಗ ಶಿವಸೇನೆಯೂ ಕೂಡ ತಡ್ತಾ ಇದೆ, ಸಮಾಜವಾದಿಗೂ ಕೂಡ ತಡ್ತಾ ಇದೆ ಅಂತ. ಏನಾಗ್ತಾ ಇದೆ ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಉದ್ಧವ್ ಕೋಟೆಗೆ ಆಪರೇಷನ್ ಟೈಗರ್ನ ಗೇಟ್ ಇದೆ. ಶಿವಸೇನೆಯಲ್ಲಿ 2 ನಿಮಗೆಲ್ಲ ಗೊತ್ತಿದೆ. ಒಂದು ಉದ್ಧವ್ ಠಾಕ್ರೆ, ಅದಾದ ನಂತರ ನಿಜವಾದ ಶಿವಸೇನೆ ಅಂತ ಕೋರ್ಟ್ನಿಂದ ತೆಗೆದುಕೊಂಡು ಬಂದಿರುವಂತಹ ಏಕನಾಥ್ ಶಿಂದೆ ಅವರ ಶಿವಸೇನೆ ಇದೆ. ಇದೀಗ ಆ ಪಾಳಯಕ್ಕೂ ಕೂಡ ಹೋಗಿದೆ. ಉದ್ಧವ್ ಠಾಕ್ರೆ ಪಾಳಯಕ್ಕೆ ಬಿಗ್ ಶಾಕ್ ಬಿದ್ದಿದೆ. 6 ಸಂಸದರೆಲ್ಲ ಬಂಡಾಯ ಎದ್ದಿದ್ದಾರೆ. ಸಭೆಗೆ ಗೈರಾದ ಸಂಸದರಿಂದ ಶಿಂದೆ ಬಣ ಸೇರೋದಕ್ಕೆಲ್ಲ ಸಿದ್ಧತೆ. ಮೊನ್ನೆ ಅವರು ಪಕ್ಷದ ಒಂದು ಸಭೆ ನಡೆಸಿದ್ರು. ಕೆಲವೊಂದಿಷ್ಟು ಜನ ಆನ್ಲೈನಲ್ಲಿ ಬಂದ್ರಂತೆ, ಕೆಲವೊಂದಿಷ್ಟು ಜನ ಗೈರಾದರು. 9 ಸಂಸದರು ಇವರು. ಇದೀಗ ಆ 9 ಸಂಸದರ ಪೈಕಿ 6 ಜನ ಸಂಸದರೆಲ್ಲ ಬಂಡಾಯ ಎದ್ದಿದ್ದಾರೆ. ಸಂಜಯ್ ರಾವತ್ ವರ್ತನೆಗೆ ಬೇಸತ್ತು ಶಿವಸೇನೆ ಮತ್ತು UTB ಇಬ್ಬಾಗ ಆಗ್ತಾ ಇದೆ ಅಂತ ಆಪರೇಷನ್ ಟೈಗರ್ ಅಂತ ಹೆಸರು ಕೊಟ್ಟಿದ್ದಾರೆ. ಸಂಜಯ್ ದಿನಾ ಪಾಟೀಲ್, ಓಂಜಾದೆ ನಿಂಬಾಳ್ಕರ್, ಸಂಜಯ್ ಜಾಧವ್, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್ ಅಷ್ಟೇಕರ್, ಬಾಬಾ ಸಾಹೇಬ್ ವಾಗ್ಚೌರೆ ಈ ಎಲ್ಲ ಸಂಸದರು ಕೂಡ ಏಕನಾಥ್ ಶಿಂದೆ ಅವರ ಶಿವಸೇನೆಯನ್ನು ಸೇರ್ತಾರೆ ಅಂತ. ಯಾಕೆ, ಕಾರಣ ಏನು? ಶಿವಸೇನೆ ನಾಳೆ ಕಾಂಗ್ರೆಸ್ನಲ್ಲಿ ವಿಲೀನ ಆಗುತ್ತೆ ಅನ್ನುವಂಥ ಆತಂಕ ಇವರಿಗಿದೆ. ಈಗ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಬಾಳಾ ಸಾಹೇಬ್ ಠಾಕ್ರೆ 51ರಲ್ಲಿ ಪ್ರಥಮ ಚುನಾವಣೆ ಆದ ನಂತರವೂ ಕೂಡ 85ರ ತನಕ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಪ್ರಾಬಲ್ಯವನ್ನು ಸಾಧಿಸ್ತಾ ಬಂದಿತ್ತು. ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ನ ಪ್ರಾಬಲ್ಯ ಇತ್ತು. ಬಾಳಾ ಸಾಹೇಬ್ ಠಾಕ್ರೆ ಏನು ಮಾಡಿದ್ರು, ಕಾಂಗ್ರೆಸ್ನ ಆಧಿಪತ್ಯವನ್ನು ಮುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವ ಮುಖಾಂತರ ಕಾಂಗ್ರೆಸ್ ಆಧಿಪತ್ಯವನ್ನು ಅಂತ್ಯ ಮಾಡಿದ್ರು ಅವರು ಮಹಾರಾಷ್ಟ್ರದಲ್ಲಿ. ಆದರೆ 2019ರಲ್ಲಿ BJP ಮತ್ತು ಶಿವಸೇನೆ ನಡುವೆ ಚುನಾವಣಾ ಸಮಯದಲ್ಲಿ ಮೈತ್ರಿ ಆಯಿತು. ಈ ಮೈತ್ರಿ ಆದ ನಂತರ ಪಾರ್ಟಿಗೆ ಸ್ಥಾನಗಳು ಬಂದ ನಂತರ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕೆಲವೊಂದಿಷ್ಟು ಗೊಂದಲ ಆಯಿತು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಬೇಕು ಅಥವಾ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವೊಂದಿಷ್ಟು ಗೊಂದಲ ಆಯಿತು. ಈ ಗೊಂದಲದ ನಂತರ ಏನಾಯಿತು ಅಂತ ಹೇಳಿದ್ರೆ, ಉದ್ಧವ್ ಠಾಕ್ರೆ BJP ಮೈತ್ರಿಯನ್ನು ಕಳೆದುಕೊಂಡು ಬಂದರು. ಅದಾದ ನಂತರ ಅವ್ರು ಏನು ಮಾಡಿದ್ರು, ಕಾಂಗ್ರೆಸ್ ಮತ್ತು NCP ಜೊತೆಗೆ ಹೋಗ್ಬಿಟ್ರು. ಯಾವ ಸೈದ್ಧಾಂತಿಕ ಪಾರ್ಟಿಯನ್ನು ಬಾಳಾ ಸಾಹೇಬ್ ಠಾಕ್ರೆ ಅವರು ವಿರೋಧ ಮಾಡ್ಕೊಂಬ ಒಂದು ಹೇಳಿಕೆ ಕೊಟ್ಟಿದ್ರು ಅವರು. ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅನ್ನು ರಾಜಿ ಮಾಡಿಕೊಳ್ಳಲ್ಲ, ಕಾಂಗ್ರೆಸ್ ಜೊತೆಗೆ ರಾಜಕಾರಣ ಮಾಡಲ್ಲ, ಅಂತಹ ಸಮಯ ಬಂದರೆ ಶಿವಸೇನೆಯನ್ನು ಕೂಡ ನಾನು ವಿಸರ್ಜನೆ ಮಾಡಿಬಿಡ್ತೀನಿ ಅಂತ. ಬಟ್ ಇವತ್ತು ಪರಿಸ್ಥಿತಿ ಏನಾಯಿತು, ಅವರ ಪುತ್ರ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ನ ಜೊತೆಗೆ ಹೋಗಿದ್ದಾರೆ. ಹೀಗಾಗಿ ನಾವು ಪಾರ್ಟಿ ಬಿಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇರೋದು ಒಂದು ಬೆಳವಣಿಗೆ. ಮತ್ತೊಂದು, ಅಖಿಲೇಶ್ ಪಾಳಯಕ್ಕೂ ಕೂಡ 26 ಸಂಸದರ ರಿವರ್ಸ್ ಗೇರ್. ಏನಿದು, ಸಮಾಜವಾದಿ ಪಕ್ಷಕ್ಕೆ ಶಾಕ್ ಕೊಟ್ಟಿದ್ದಾರೆ ಕೇಶವ್ ಪ್ರಸಾದ್ ಮೌರ್ಯ ಅವರ ಒಂದು ಹೇಳಿಕೆ. 25ರಿಂದ 26 SP ಸಂಸದರು ಪಕ್ಷ ಬಿಡೋದಕ್ಕೆಲ್ಲ ರೆಡಿ ಇದ್ದಾರೆ ಅಂತ ಉತ್ತರ ಪ್ರದೇಶದ DCM ಬಾಂಬ್ ಸಿಡಿಸಿದ್ರು. ಟ್ವಿಟರ್ ರಾಜಕಾರಣ ಬಿಟ್ಟು ಸಂಸದರನ್ನು ಉಳಿಸ್ಕೊಳ್ಳಿ ಅಂತ ರಾಜ್ಬರ್ ಎಲ್ಲ ಹೇಳಿದರು. ಬಂಡಾಯದ ನೆಲ ಆಗಿರುವಂಥ ಬಲ್ಲಿಯಾ ಜಿಲ್ಲೆಯ ನಾಯಕನಿಂದ ಒಂದು ಬಂಡಾಯದ ನೇತೃತ್ವ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವರ ಪಾರ್ಟಿ 26 ಜನ ಅವರು ಬರಬಹುದು ಅಂತ ಅವರೆಲ್ಲ ಹೇಳಿಕೆಯನ್ನು ಕೊಡ್ತಾ ಇರೋದು. ಏನಾಯ್ತು ಅಲ್ಲಿ ಬೆಳವಣಿಗೆ, ಸಹಜವಾಗಿ ಅಲ್ಲಿಯ ಕುಟುಂಬದ ನಾಯಕತ್ವ ಈ ಕಾರಣಕ್ಕಾಗಿ ಅವರೆಲ್ಲ ಹೋಗ್ತಾ ಇರೋದು ಅಂತ, ಅವರು ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ಅಂದರೆ 3/2 ಎಲ್ಲ ಆಗಬೇಕು, ಹೀಗಾಗಿ 26 ಜನರನ್ನು ಅವ್ರು ಕರ್ಕೊಂಡು ಬರ್ತಿದ್ದಾರೆ ಅಂತ. 27ರಲ್ಲಿ ಚುನಾವಣೆ ಉತ್ತರ ಪ್ರದೇಶದ್ದು, ಈ ಕಾರಣಕ್ಕಾಗಿ ಅವರೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಾಂತರ ಪರ್ವ TMC ಆಪ್ ಇದೀಗ ಶಿವಸೇನೆ. ನಾನು ಆವಾಗಲೇ ಹೇಳಿದೆ, TMCಯಿಂದ ಶುರುವಾಯಿತು. ಋತ್ವಿಕ್ ಬ್ಯಾನರ್ಜಿ ಮೊದಲು, ಅದಾದ ನಂತರ 58 ಜನ ಶಾಸಕರು, ಅದಾದ ನಂತರ 20 ಜನ ಸಂಸದರು, 3 ಜನ ರಾಜ್ಯಸಭಾ ಸದಸ್ಯರು TMCಗೆ ರಾಜೀನಾಮೆ ಕೊಟ್ಟರು. ನಾವು NDAಗೆ ಸಪೋರ್ಟ್ ಮಾಡ್ತೀವಿ ಅಂತ ತ್ರಿಪುರಾ ಮೂಲದ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅವರೆಲ್ಲ ಸಪೋರ್ಟ್ ಮಾಡಿ ಬೆಳವಣಿಗೆ ಆಯಿತು. ಆಮ್ ಆದ್ಮಿ 7 ಜನ, ರಾಘವ್ ಚಡ್ಡಾ ಅವರ ಜೊತೆಗೆ 7 ಜನ ಎಲ್ಲ ಬಂದಿದ್ದನ್ನು ನೋಡಿದ್ದೀವಿ. ಪಂಜಾಬ್ನಲ್ಲಿ ಮುಂದೆ ವಿಧಾನಸಭಾ ಚುನಾವಣೆ ಇದೆ, ಈ ಕಾರಣಕ್ಕಾಗಿ. ಅದಾದ ನಂತರ AIDMK ಧೂಳಿಪಟ ಆಗಿದ್ದನ್ನು ನೋಡಿದ್ದೀವಿ. ಜಯಲಲಿತಾ ನಂತರ ಎಡಪ್ಪಾಡಿ ಪಳನಿಸ್ವಾಮಿ ವಿರುದ್ಧ ನಾಯಕತ್ವದ
ಆಕ್ರೋಶ ಇದೆ. ವಿಜಯವರ ಟಿವಿಕೆ ಪಕ್ಷ ಎಂಟ್ರಿಯನ್ನು ಕೊಟ್ಟಿದೆ. ಪ್ರಾದೇಶಿಕ ಪಕ್ಷಗಳ ಬಲವನ್ನು ಕುಗ್ಗಿಸಿ ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ವಿಶೇಷ ಬಹುಮತಕ್ಕೆ ಈ ಮಹಾ ಭೇಟಿಯ ಅನ್ನೋಂಥೊಂದು ಚರ್ಚೆ ಇದೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಂದರೆ ಈ ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕು, ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತ. ಹೀಗಾಗಿ 3/2 ಬಹುಮತ ಬೇಕಾಗಿದೆ ಅವರಿಗೆ. ಈ ಕಾರಣಕ್ಕಾಗಿ ಹಿಂಗೆ ಮಾಡ್ತಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಇದೆ. ನೀವು ನೋಡಿ, ಮತದಾನದಲ್ಲಿ ಹಾಜರಿರುವಂತಹ ಒಂದು 66% ಜನ, 543 ಪೈಕಿ 362 ಬೇಕು ಒಂದು ಸಂವಿಧಾನ ತಿದ್ದುಪಡಿ, ಯಾವುದೇ ಒಂದು ಮಸೂದೆ ಪಾಸ್ ಆಗಬೇಕು ಅಂತ ಹೇಳಿದ್ರೆ. 293 ಇತ್ತು NDAಗೆ 2024ರಲ್ಲಿ. ಹೀಗಾಗಿ 69 ಸ್ಥಾನ ಕೊರತೆ ಇತ್ತು. ಈಗ TMC 20 ಜನ ಸಪೋರ್ಟ್ನಿಂದ ಅಲ್ಲಿ 313 ಆಯಿತು. ಶಿವಸೇನೆಯವರು ನಾಳೆ 6 ಜನ ಬಂದರೆ 319 ಆಗುತ್ತೆ. SP ಅವರು 25 ಜನ ಬಂದರೆ 319 + 25 344 ಆಗುತ್ತೆ. ಅಂದರೆ ಒಟ್ಟಾರೆ 51 ಸಂಸದರ ಬೆಂಬಲ ಯಾರಿಗೆ ಸಿಗುತ್ತೆ? NDAಗೆ ಸಿಗೋದಕ್ಕಾಗುತ್ತೆ. 18 ಸ್ಥಾನಗಳ ಕೊರತೆ ಆಗುತ್ತಂತೆ. ಈ 18 ಸ್ಥಾನಗಳನ್ನು ಮತ್ತಷ್ಟು ಪ್ರಾದೇಶಿಕ ಪಕ್ಷಗಳ ಮುಖಾಂತರ NDA ಅವರು ತೆಗೆದುಕೊಂಡು ಬರಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ಇವರ ಬಹುಮತ ಹೆಚ್ಚಳ ಆಗ್ತಾ ಇದೆ. 3 ಜನ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲಿ BJP ಬಹುಮತ ಇದೆ. ಈ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಆ 3 ಸ್ಥಾನಗಳನ್ನು ಅವ್ರು ಗೆದ್ದು ಬರ್ತಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷ ಯಾಕೆ ವೇಗವಾಗಿ ಕುಸಿತಾ ಇದೆ? ಇಂಥದ್ದೊಂದು ಬೆಳವಣಿಗೆ. ಸಹಜವಾಗಿ ಕುಟುಂಬದ ರಾಜಕಾರಣ, ನಾಯಕತ್ವದ ಅಸಮಾಧಾನ ಇದೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳ ED, CBI ದಾಳಿ ಭಯ ಇದೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನೀವು ನೋಡಿ, ಸಮಾಜವಾದಿ ಪಾರ್ಟಿ ಮುಲಾಯಂ ಸಿಂಗ್ ಯಾದವ್ನಿಂದ ಶುರುವಾಯಿತು. ಅಖಿಲೇಶ್ ಯಾದವ್ ವರ್ಸಸ್ ಶಿವಪಾಲ್ ಯಾದವ್ ಅವರ ನಡುವೆ ಬಿಕ್ಕಟ್ಟಾಯಿತು. ಹೀಗಾಗಿ ಪಾರ್ಟಿಯನ್ನು ಬಿಡ್ತಿದ್ದಾರೆ ಅಂತ TMC ಮಮತಾ ಬ್ಯಾನರ್ಜಿ ಅವರು ಶುರು ಮಾಡಿದರು. ಸೋದರಳಿ ಅಭಿಷೇಕ್ ಬ್ಯಾನರ್ಜಿ ಬಂದರು. ನಾಯಕತ್ವದ ವಿರುದ್ಧ ಶುರುವಾಯಿತು. ತೆಲಂಗಾಣದಲ್ಲಿ BRS ಕಾಂಗ್ರೆಸ್ ಚಂದ್ರಶೇಖರ ಅವರು ಶುರು ಮಾಡಿದರು. ಅವರ ಮಗ KTR, ಅದಾದ ನಂತರ ಮಗಳು ಕವಿತಾ, ಸೋದರ ಆಳಿ ಅವರ ವಿರುದ್ಧ ಎಲ್ಲ ಶುರುವಾಯಿತು. ನಾಯಕತ್ವದ ವಿರುದ್ಧ ಅಸಮಾಧಾನ. ಹೀಗಾಗಿ ಶೂನ್ಯ ಸ್ಥಾನವನ್ನು ಅವರು ಗಳಿಸಿರೋದು. JDSನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಎಲ್ಲ ಬೆಳವಣಿಗೆಗಳಾಗಿದೆ. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಇದೀಗ ಅವರು ಪಾರ್ಟಿ ತನ್ನ ಆಧಿಪತ್ಯವನ್ನು ಪ್ರಾದೇಶಿಕ ರಾಜ್ಯಗಳಲ್ಲಿ ಕಳೆದುಕೊಳ್ತಾ ಇದೆ ಅನ್ನೋಂಥದ್ದು ಒಂದು ಸುದ್ದಿ ಇದೆ. ಹಾಗಾದರೆ ಜಿ ಕನ್ನಡ ನ್ಯೂಸ್ ಕೊನೆಯ ಸುದ್ದಿ DNA ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಇದ್ದಂತೆ ಮುಂಗಾರು ಮಾಯವಾಗ್ತಾ ಇದೆ. ಮಾನ್ಸೂನ್ ಮಾಯಾಜಾಲ ಹವಾಮಾನ ವಿಜ್ಞಾನಿಗಳಿಗೂ ಕೂಡ ಇದೀಗ ನಡುಕ ಶುರುವಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ತಾಂತ್ರಿಕ ಕಾರಣಗಳಿದೆ. ಅದಾದ ನಂತರ ಹಿಂದೂ ಮಹಾಸಾಗರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಎಲ್ ನಿನೋದ ಪರಿಣಾಮ. ಈ ಕಾರಣಕ್ಕಾಗಿ ಇವತ್ತು ರೈತರು ತಮ್ಮ ಕೈಯನ್ನು ಹಣೆ ಮೇಲೆ ಇಟ್ಕೊಂಡು ನೋಡುವಂಥ ಪರಿಸ್ಥಿತಿ. ಯಾವಾಗ ಮಳೆ ಬರುತ್ತೆ ಅಂತ. ಏನು ಕಾರಣಗಳು, ಏನು ಎತ್ತ? ಕರ್ನಾಟಕದ ಒಂದು 19 ಜಿಲ್ಲೆಗಳಿಗೆ ಮಳೆ ಕೊರತೆ ಆಗಿದೆ. ಜಲಾಶಯಗಳೆಲ್ಲ ನೀರಿನ ಅಭಾವವನ್ನು ಎದುರಿಸ್ತಾ ಇದೆ. ಇಂಥದ್ದೊಂದು ದೊಡ್ಡ ಮಟ್ಟದ ಬರಗಾಲ ಬರಬಹುದು ಅಂತ ಏನು ನೋಡೋಣ. ಬಲವಾದ ಆರಂಭದ ನಂತರ ಇದ್ದಕ್ಕಿದ್ದಂತೆ ನಾಪತ್ತೆ ಆದಂತಹ ಮಳೆ ಮೋಡಗಳು. ಅಂದರೆ ಜೂನ್ 4ನೇ ತಾರೀಕಿಗೆ ಕೇರಳಂಗೆ ಮುಂಗಾರು ಪ್ರವೇಶ ಆಯಿತು. ಅದಾದ ನಂತರ ತನ್ನ ಒಟ್ಟಾರೆ ಮುಂಗಾರಿನ ಪ್ರಮಾಣವನ್ನೇ ಅದು ಕಳೆದುಕೊಳ್ತಾ ಇತ್ತು, ದುರ್ಬಲ ಆಗ್ತಾ ಹೋಯಿತು. ಉಪಗ್ರಹ ಚಿತ್ರಗಳಲ್ಲೂ ಕೂಡ ಮೋಡಗಳೆಲ್ಲ ಕಾಣಿಸ್ತಾ ಇಲ್ಲ. ಜೂನ್ ತಿಂಗಳಲ್ಲಿ ಅತಿ ವಿರಳ ದೃಶ್ಯ ಇದೆ. 65ರಷ್ಟು ಮಳೆಯ ಕೊರತೆ ದಾಖಲಾಗುತ್ತಂತೆ ಮಧ್ಯ ಭಾರತದಲ್ಲಿ. ರೈತರ ಬಿತ್ತನೆ ಕಾರ್ಯಕ್ಕೂ ಕೂಡ ಎಲ್ಲ ಬ್ರೇಕ್ ಆಗಿದೆ. ದೇಶದ ಆಹಾರ ಭದ್ರತೆಗೂ ಕೂಡ ಇದೊಂದು ಕಂಟಕ. ಅನೇಕ ಕಡೆಗಳಲ್ಲಿ ಬಿತ್ತಿ ಬಿಟ್ಟಿದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಮೆಕ್ಕೆಜೋಳವನ್ನು ಬಿತ್ತಿ ಯಾವಾಗ ಮಳೆ ಬರುತ್ತೆ ಅಂತ ಕಾದು ಕೂತ್ಬಿಟ್ಟಿದ್ದಾರೆ. ಇವತ್ತಿನ ತನಕವೂ ಕೂಡ ಮಳೆ ಆಗ್ತಾ ಇಲ್ಲ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹೀಗಾಗಿ ಸಹಜವಾಗಿ ಆಹಾರದ ಭೀತಿ. ಈಗ ಆಹಾರ ಉತ್ಪನ್ನ ಆಗದೇ ಇದ್ದಾಗ ಆಹಾರದ ದರ ಏರಿಕೆ ಆಗುತ್ತೆ, ಕೊರತೆ ಉಂಟಾಗುತ್ತೆ. ಈ ಸಮಸ್ಯೆಯನ್ನು ಜನ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಒಂದು 65% ಮಳೆಯ ಕೊರತೆ ದಾಖಲಾಗಿದೆ ಅಂತ. ಮತ್ತೊಂದು ಕಡೆ ಮುಂಗಾರಿಗೆ ಬ್ರೇಕ್ ಹಾಕಿದ ಎಲ್ ನೀನೋ. ನಾವು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಹವಾಮಾನ ಇಲಾಖೆ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದೆ. ಎಲ್ ನೀನೋ ಪರಿಣಾಮವಾಗಿ ಮಳೆ ಆಗಲ್ಲ ಅಂತ. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡದ ವ್ಯವಸ್ಥೆಗಳ ಅಭಿವೃದ್ಧಿ ಸ್ಥಗಿತ ಆಗಿಬಿಟ್ಟಿದೆ. ಮಾನ್ಸೂನ್ ಮಾರುತಗಳಿಗೆ ಶಕ್ತಿ ನೀಡುವಂತಹ ತೊಟ್ಟಿ ಈ ಬಾರಿ ತೀರಾ ದುರ್ಬಲವಾಗಿರುವುದು. ಪೆಸಿಫಿಕ್ ಸಾಗರ ಬಿಸಿ ಆಗ್ತಾ ಇರುವ ಎಲ್ ನೀನೋ ಎಂಬ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಅದು 2ರಿಂದ 5% ಹೋಗ್ಬಿಟ್ರೆ 2ರಿಂದ 5 ಡಿಗ್ರಿ ಸೆಲ್ಸಿಯಸ್ಗೆ ಹೋದರೆ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಎಲ್ಲ ಆಗುತ್ತೆ. ಮಾರುತಗಳ ಚಲನೆಯನ್ನು ಎಲ್ಲವನ್ನೂ ಕೂಡ ಅದು ಬದಲಾವಣೆ ಮಾಡಿಬಿಟ್ಟಿದೆ. ಇಂಥದ್ದೊಂದು ಸಮಸ್ಯೆಯಲ್ಲಿ ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದ 19 ಜಿಲ್ಲೆಗಳಿಗೆ ಮಳೆಯ ಕೊರತೆ ಅಂತ. ಭಾರಿ ಇಂಪಾರ್ಟೆಂಟ್ ಇದು. ದೇಶದ 200 ಜಿಲ್ಲೆಗಳು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ 19 ಜಿಲ್ಲೆ. 17% ಮಳೆ ಕೊರತೆ, ಬರಗಾಲದ ಭೀತಿ ಆಗ್ಬೋದು. ಕರಾವಳಿ ಭಾಗದಲ್ಲಿ 30ಕ್ಕೂ ಹೆಚ್ಚು ಮಳೆ ಕೊರತೆ ಎಲ್ಲ ದಾಖಲಾಗ್ಬಿಟ್ಟಿದೆ. ಯಾಕಂದರೆ ಈ ಪರಿಪ್ರಮಾಣದಲ್ಲಿ ಕರಾವಳಿಯಲ್ಲಿ ವಿಪರೀತವಾಗಿ ದಿನನಿತ್ಯವೂ ಕೂಡ ಮಳೆ ಆಗಬೇಕು. ಇವತ್ತು ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇಲ್ಲ ಎನ್ನುವಂಥ ಸುದ್ದಿ. ಕೊಡಗು, ಹಾಸನ, ಮೈಸೂರು ಭಾಗದಲ್ಲಿ ಆಕಾಶದತ್ತೆಲ್ಲ ಮುಖ ಮಾಡಿಬಿಟ್ಟಿದ್ದಾರೆ ರೈತರು. ಜೂನ್ ಮಧ್ಯಭಾಗ ಕಳೆದರೂ ಕೂಡ ರಾಜ್ಯದ ಹಲವೆಡೆ ಇವತ್ತಿನ ತನಕ ಕೂಡ ಬಿತ್ತನೆ ಆರಂಭ ಆಗಿಲ್ಲ. ಬಿತ್ತನೆ ಬೀಜ, ರಸಗೊಬ್ಬರ ಸಿದ್ಧ ಇದ್ದರೂ ಕೂಡ ಅನ್ನದಾತ ಕಂಗಾಲು. ಸಹಜವಾಗಿ ಮುಂಗಾರಿನ ಮೇಲೆ 50% ಹೆಚ್ಚು ಭೂಮಿ
ಮುಂಗಾರು ಮಳೆಯ ಮೇಲೆ ನಾವೆಲ್ಲ ಡಿಪೆಂಡೆನ್ಸ್ ಇದ್ದೀವಿ. ಹೀಗಾಗಿ ಮಳೆ ಬರದೇ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಪರಿಸ್ಥಿತಿ. ಮತ್ತೊಂದು ಕಡೆ ಡ್ಯಾಮ್ಗಳಲ್ಲಿ ಕೇವಲ 23% ನೀರು ಬಾಕಿ ಇದೆ ಅಂತ. ಕರ್ನಾಟಕದ 14 ಪ್ರಮುಖ ಜಲಾಶಯಗಳ ಮಟ್ಟ 896 TMC, ಆದರೆ ಇವತ್ತು 206 TMC ಮಾತ್ರ ಇದೆ. ಕಳೆದ ವರ್ಷ ಇದೇ ಸಮಯಕ್ಕೆ 266 TMC ಇತ್ತು. ಅಂದರೆ 50 TMC ನೀರು ಇವತ್ತು ಕರ್ನಾಟಕ ಕೊರತೆ ಇದೆ. 23% ಮಾತ್ರ ನೀರಿದೆ. ಕಳೆದ ವರ್ಷ ಇದೇ 349 ಅಂತ ಹೇಳ್ತಿದ್ದಾರೆ. 81 ಅಡಿಗೆ ಇಳಿಕೆ ಆಗಿದೆ. ಗರಿಷ್ಠ ಅಂದರೆ KRSದು 124 ಅಡಿ, ಅದು 81 ಅಡಿಗೆ ಬಂದಿದೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರು, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪರಿಸ್ಥಿತಿಗಳು ಏನಾಗುತ್ತೆ ಏನು ನೋಡೋಣ. ಬರಗಾಲದ ವಿರುದ್ಧ ಭಾರತ ಹೋರಾಟರಂತೆ. ಭಾರತದ ಅಂದರೆ ಎಲ್ಲಿನೋ ಪ್ರಭಾವವನ್ನು ಸಮರ್ಥವಾಗಿ ಈ ಹಿಂದೆಲ್ಲ ಭಾರತ ಎದುರಿಸಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ಅವತ್ತು ನಮಗೆ ಹಿಂದೂ ಮಹಾಸಾಗರವು ಕೂಡ ಸಪೋರ್ಟ್ ಮಾಡಿತ್ತು. ಇವತ್ತು ಏನಾಗುತ್ತೆ ಅಂತ. ಮಳೆ ಕೊರತೆ ಇದ್ರೂ ಕೂಡ ದಾಖಲೆಯ ಆಹಾರ ಧಾನ್ಯವನ್ನು ಉತ್ಪಾದಿಸಿದಂಥ ಹಿಂದೆ ಭಾರತಕ್ಕೆ ಇಂಥ ಬರಗಾಲ ಬಂದಾಗ ನಾವೆಲ್ಲ ಹೆಚ್ಚು ಉತ್ಪಾದನೆ ಮಾಡಿದ್ವಿ. ಬರ ನಿರೋಧಕ್ಕೆಲ್ಲ ಅಳವಡಿಕೆ ಆಗಲಾಗಿತ್ತು. ಹೀಗಾಗಿ ಸರ್ಕಾರ ಈ ಬಾರಿ ಏನು ಮಾಡುತ್ತೆ, ಕ್ರಮ ತೆಗೆದುಕೊಳ್ಳುತ್ತೆ. ಬರಗಾಲವನ್ನು ಸಮರ್ಥವಾಗಿ ಎದುರಿಸೋದು, ಅದು ಕುಡಿಯುವ ನೀರನ್ನು ಕೊಡೋದು, ಜಲಾಶಯಗಳು, ಅಂತರ್ಜಲ ಮರುಪೂರೀಕರಣ ಎಲ್ಲ ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.